ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲ ಹಿರಿಯರಿಗೆ ಶ್ರದ್ಧೆಯಿಂದ ಅಭಿವಂದಿಸಿ ಆಶೀರ್ವಾದಗಳನ್ನು ಬೇಡಿ ಸಂಸ್ಥೆಯ ಗೌರವಾನ್ವಿತ ಉಪನ್ಯಾಸಕ ಬಂಧುಗಳೇ, ಶಿಕ್ಷಕ ಬಂಧುಗಳೇ ಮತ್ತು ಭರವಸೆಯ ಸೋದರ ಸೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ತುಂಬ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡಿರುವಂಥ 2-3 ಸಂಗತಿಗಳು ಮೇಳೈಸಿರುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಈ ಸಂಸ್ಥೆಗೆ ಅಧ್ಯಯನಕ್ಕಾಗಿ ಬಂದಿರುವಂಥ 8ನೇ ತರಗತಿ ಮತ್ತು ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸ್ವಾಗತ ಮಾಡುವುದು, ಅದರ ಜೊತೆಗೆ ವರ್ಷ ಪೂರ್ತಿ ನಡೆಯುವಂಥ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕಾರ್ಯಕ್ರಮಗಳನ್ನು ಉದ್ಘಾಟಿಸುವುದು, ಇದೆಲ್ಲಕ್ಕಿಂತ ವಿಶೇಷವಾಗಿ ಸಂಸ್ಥೆಯ ಶ್ರೇಯಸ್ಸಿಗೆ ಕಾರಣ ಆಗಿರುವಂಥ, ಸಂಸ್ಥೆಯಲ್ಲಿ ಶ್ರದ್ಧೆಯಿಂದ ಸೇವೆ ಮಾಡುವಂಥ ಗುರುಗಳನ್ನು ಸತ್ಕರಿಸುವಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ನಾನು ಅನೇಕ ಕಡೆ ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ. ಬಹಳ ಕಡೆ ಹೆಚ್ಚಿಗೆ ಅಂಕಗಳನ್ನು ತಗೊಂಡು ವಿದ್ಯಾರ್ಥಿಗಳನ್ನು ಗೌರವಿಸ್ತಾರೆ. ಕೆಲವು ಕಡೆ ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರನ್ನು ಗೌರವಿಸ್ತಾರೆ. ಆದರೆ ನಿಮ್ಮ ಸಂಸ್ಥೆಯವರು ಅಕ್ಷರಶಃ ವಿದ್ಯಾರ್ಥಿಗಳು ಅಭಿನಂದನಾರ್ಹರೇ. ಆದರೆ ವಿದ್ಯಾರ್ಥಿಗಳಿಗಿಂತಲೂ ನಿಜವಾದ ಅಭಿನಂದನೆ ಅವರಿಗೆ ಪಾಠ ಮಾಡಿದ ಗುರುಗಳಿಗೆ ಸಲ್ಲಬೇಕು ಅಂತ ಅವರಿಗೆ ಗೌರವಾರ್ಪಣೆ ಮಾಡಿರಲ್ಲ. ತುಂಬ ಅಭಿನಂದನೀಯ ಕೆಲಸವನ್ನು ಅವರು ಮಾಡಿದ್ದಾರೆ ಮತ್ತು ಸೂಕ್ಷ್ಮವಾಗಿ ಅವರು ಗುರುಗಳ ಜವಾಬ್ದಾರಿಯನ್ನು ಕೂಡ ಹೆಚ್ಚು ಮಾಡಿದ್ದಾರೆ. ಅಂದರೆ ಈ ವರ್ಷ 100 ಆಗಿದೆ, ಮುಂದಿನ ವರ್ಷನೂ 100 ಆಗಬೇಕು ಅಂತ ಅದ್ರ ಹಿಂದೆ ಆಸೆ ಇರುತ್ತೆ. ಅವರು ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದಿದ್ದಾರೆ. ಏನಾದರೂ ಮಾಡಿ ಒಂದು ಒಳ್ಳೆಯ ಕಾರ್ಯವನ್ನು ಅವರು ಮಾಡಿದ್ದಾರೆ. ಪ್ರೀತಿಯ ಸೋದರ ಬಂಧುಗಳೇ, ನಾನು ಆಗಲೇ ಹೇಳಿದ ಹಾಗೆ ವರ್ಷ ಪೂರ್ತಿ ನಡೆಯುವಂಥ ಸಾಂಸ್ಕೃತಿಕ ಮತ್ತು ಕ್ರೀಡಾ ಕಾರ್ಯಕ್ರಮಗಳ ಉದ್ಘಾಟನೆಗೆ ನಾವಿಲ್ಲಿ ಸೇರಿದ್ದೀವಿ. ಹೆಚ್ಚು ಕಡಿಮೆ ವಿದ್ಯಾಲಯಗಳಲ್ಲಿ, ಶಾಲೆಗಳಲ್ಲಿ ಈ ತರಹದ ಕಾರ್ಯಕ್ರಮಗಳನ್ನು ಮಾಡಿ ವಿದ್ಯಾರ್ಥಿಗಳ ಒಳಗಡೆ ಇರುವಂಥ ಪ್ರತಿಭೆಯನ್ನು ಅನಾವರಣ ಮಾಡುವ ಉದ್ದೇಶ ಶಿಕ್ಷಣದ ಹಿಂದೆ ಇರುತ್ತೆ. ನಿಮಗೆಲ್ಲ ಗೊತ್ತಿದೆ, ವಿದ್ಯಾರ್ಥಿ ಜೀವನ ಅನ್ನೋದು ಇಟ್ ಈಸ್ ಎ ಗೋಲ್ಡನ್ ಚಾನ್ಸ್ ಟು ಲರ್ನ್. ನಿಮಗೆ ಬಹಳ ಹೊತ್ತು ಕಾಯಿಸೋದಿಲ್ಲ, 4-8 ಮಾತುಗಳನ್ನು ಹೇಳ್ತೇನೆ, ಲಕ್ಷ್ಯ ಕೊಟ್ಟು ಕೇಳಿಸು. ವಿದ್ಯಾರ್ಥಿ ಜೀವನ ಇದೆಯಲ್ಲ, ಇಟ್ ಇಸ್ ಎ ಗ್ರೇಟ್ ಚಾನ್ಸ್ ಟು ಲರ್ನ್. ವಿದ್ಯಾಲಯ ಇದೆಯಲ್ಲ, ಶಾಲೆ, ಇಟ್ ಇಸ್ ಎ ಗ್ರೇಟ್ ಪ್ಲೇಸ್ ಟು ಚೇಂಜ್. ಕೀಪ್ ದೀಸ್ 2 ವರ್ಡ್ಸ್ ಇನ್ ಯುವರ್ ಮೈಂಡ್. ಇವೆರಡೂ ಶಬ್ದ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ವಿದ್ಯೆ ಅನ್ನೋದು ಬರೀ ಓದು ಮತ್ತು ಬರಹಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು. ಅದಕ್ಕೆ ಶಾಲೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಕ್ರೀಡಾ ಚಟುವಟಿಕೆಗಳನ್ನು, ಪಠ್ಯೇತರ ಸಂಗತಿಗಳನ್ನು ನಮಗೆಲ್ಲ ತಿಳಿಸ್ತಾರೆ. ಬಹಳ ಸಂತೋಷ ಆಯಿತು ನನಗೆ. ಬರೀ ದೀಪ ಹಚ್ಚಿ ಉದ್ಘಾಟನೆ ಮಾಡಿಲ್ಲ, ಒಂದು ಸುಂದರವಾದ ಜಾನಪದ ನೃತ್ಯದ ಮೂಲಕ ಉದ್ಘಾಟನೆ ಮಾಡಿದ್ರು. ಅವ್ರು ಡ್ಯಾನ್ಸ್ ಮಾಡುವಾಗ ಹುಡುಗರೆಲ್ಲ ಕೆಲವರು ನಗ್ತಿದ್ರು, ಮುಖ ನೋಡ್ತಾ ಇದ್ರು. ಬಹಳ ಜನಕ್ಕೆ ಇಂಥ ಡ್ಯಾನ್ಸ್ ಎಲ್ಲ ರೂಢಿ ಇಲ್ಲ. ಈಗ ಇವೆಲ್ಲ ಡ್ಯಾನ್ಸ್ ಮರ್ತಿದ್ದೇವೆ. ಎಲ್ಲರಿಗೂ ಒಂದೇ ಡ್ಯಾನ್ಸ್ ಗೊತ್ತಿದೆ. DJ ಹತ್ತಿರಬೇಕು, ಒಂದು ಕೈ ಮೇಲೆ ಮಾಡಿರಬೇಕು, ಚಂಡ ಕೆಳಗೆ ಮಾಡಿರಬೇಕು, ಮೈ ಕೈ ಮುರಿಯಾಗಿ ಕುಣಿಬೇಕು, ಊರಾಗ ಎಲ್ಲ ಪೂರ್ಣ ಮುಗಿದ ಮೇಲೆ ಬಸ್ ಸ್ಟ್ಯಾಂಡ್ ಹಚ್ಚಕ್ಕೆ ಬೀಳಬೇಕು, ಅವ್ವ ಅಪ್ಪ ಬಂದು ಹುಡುಕಿ ಎಳ್ಕೊಂಡು ಹೋಗಬೇಕು. ಅಂಥವಷ್ಟು ಡ್ಯಾನ್ಸ್ ಗೊತ್ತದಾವೆ. ಎಷ್ಟು ನೃತ್ಯ ಪ್ರಕಾರಗಳಿದ್ದಾವೆ ಗೊತ್ತಾ? ಹಾಡಿನೊಳಗೆ ಎಷ್ಟು ಪ್ರಕಾರಗಳಿದ್ದಾವೆ. ಓದೋದ್ರೊಳಗಡೆ, ಬರೆಯೋದ್ರೊಳಗಡೆ, ಚಿತ್ರ ತೆಗೆಯೋದ್ರೊಳಗಡೆ, ಒಂದೊಂದರೊಳಗಡೆನೂ ಬೇರೆ ಬೇರೆ ವಿಧಾನಗಳಿದ್ದಾವೆ, ವಿಧಗಳಿದ್ದಾವೆ. ವಿದ್ಯೆ ಅಂದರೆ ಅದನ್ನೆಲ್ಲ ಪರಿಚಯಿಸೋದು, ಇಂಟ್ರೊಡ್ಯೂಸಿಂಗ್ ವೇರಿಯಸ್ ಆಪರ್ಚುನಿಟೀಸ್.
ನಾವೇನು ಮಾಡಿರ್ತೀವಿ, ಹುಡುಗರಾದವರು ಶಾಲೆಗೆ ಬಂದಿದ್ದೀವಿ ಅಂದರೆ ಓದಬೇಕು, ಬರೀಬೇಕು, ಹೆಚ್ಚಿಗೆ ಮಾರ್ಕ್ಸ್ ತಗೋಬೇಕು, ಎಲ್ಲರಿಗಿಂತ ಶಭಾಷ್ ಅನ್ನಿಸ್ಕೋಬೇಕು, ಓದಬೇಕು, ಬರೀಬೇಕು. ಅದ್ರ ಜೊತೆಗೆ ನಮ್ಮೊಳಗಡೆ ಏನು ಕಲೆ ಇರುತ್ತೆ, ಕೌಶಲ್ಯ ಇರುತ್ತೆ, ಪ್ರತಿಭೆ ಇರುತ್ತೆ, ಅದನ್ನು ಇಲ್ಲಿ ಅನಾವರಣ ಮಾಡಬೇಕು. ಅವ್ರು ಹುಡುಗಿರು ಮಾಡಿದ್ರಲ್ಲ, ಒಂದು ಮನೆ ಮೇಲೆ ಒಬ್ಬ ಹುಡುಗಿನ ಕುಂಡ್ರಿಸಿದ್ರು, ಹಿಂದಕ್ಕೂ ಮುಂದಕ್ಕೂ ಆಕೆನ ತೂಗಿದ್ರು. ಅಲ್ಲಿ ಉಯ್ಯಾಲೆ ಇಲ್ಲ, ನಮ್ಮ ತಲೆಯಲ್ಲಿ ಉಯ್ಯಾಲೆ ಬಂತು. ಏನೂ ಇರಲಾರದ ಹಾಗೆ ಹೊಸ ಲೋಕನ ಸೃಷ್ಟಿ ಮಾಡುವಂಥ ಶಕ್ತಿ ಕಲೆಗಿರ್ತದೆ. ಕಲೆ ಒಬ್ಬ ವ್ಯಕ್ತಿಯನ್ನು ತುಂಬ ತುಂಬ ದೊಡ್ಡ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತದೆ. ಇವತ್ತು ಕಲೆನ ತುಂಬ ಜನ ಕಡೆಗಣಿಸಿದ್ದಾರೆ. ನಾವು ಓದೋ ಕಾಲಕ್ಕೆ ವಿಜ್ಞಾನಕ್ಕಿಂತ ಕಲೆಗೆ ಹೆಚ್ಚಿಗೆ ಪ್ರಾಧಾನ್ಯತೆ ಇತ್ತು. ಕಲೆ ಅಂದರೆ ಏನು? ಹಾಡೋದು, ಕುಣಿಯೋದು, ಖುಷಿ ಪಡೋದು, ನಗೋದು, ಭಾವನೆಗಳನ್ನು ಹಂಚಿಕೊಳ್ಳೋದು. ನಿಸರ್ಗವನ್ನು ನೋಡಿ ಏನನ್ನೋ ಹೃದಯದ ತುಂಬಿಕೊಳ್ಳೋದು, ನಿಸರ್ಗದ 10 ಚಟುವಟಿಕೆಗಳ ಜೊತೆ ಬೆರೆಯೋದು, ಅದನ್ನೆಲ್ಲ ಕಲಾಕ್ಷೇತ್ರ ನಮಗೆ ಕಲಿಸ್ತದೆ. ನಾನು ನಿಮಗೆ ಸಲಹೆ ಕೊಡೋದು ಏನು ಅಂದರೆ, ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಯಾರೋ 4 ಜನಕ್ಕೆ ಮಾತ್ರ ಎಲ್ಲ ಚಾನ್ಸ್ ಬಿಟ್ಟು ಕೊಟ್ಟು ಸುಮ್ಮನೆ ಕುತ್ಕೋಬಾರ್ದು. ಸ್ಟ್ರಗಲ್ ಮಾಡಬೇಕು, ಫೈಟ್ ಮಾಡಬೇಕು. ಪ್ರತಿ ಸರಿ ಒಬ್ಬರೇ ಹಾಡ್ತಿದ್ರು, ಪ್ರತಿ ಸರಿ ಒಬ್ಬರೇ ಕುಣಿತಿದ್ರು ಅಂದರೆ ಬಾಕಿ ವಿದ್ಯಾರ್ಥಿಗಳು ಅವ್ರು ನೋಡಿಕೊಂಡು ಕುತ್ಕೋಬಾರ್ದು. ಅವ್ರು ಕುಣಿತಾರೆ, ಅವ್ರು ಹಾಡ್ತಾರೆ ಅಂತ ಬಿಡಬಾರ್ದು. ನಾನು ಹಾಡ್ತೀನಿ, ನಾನು ಆಡ್ತೀನಿ, ನಾನು ಕಲಿತೀನಿ ಅನ್ನುವಂಥ ಕುತೂಹಲನ ಬೆಳೆಸ್ಕೋಬೇಕು. ಒಂದೇ ಸರಿ ಯಾರು ಪ್ರತಿಭಾವಂತರಾಗೋದಿಲ್ಲ, ಒಂದೇ ಸರಿ ಯಾರು ದೊಡ್ಡ ಕಲಾಕಾರರಾಗೋದಿಲ್ಲ. ಆದರೆ ಪ್ರಯತ್ನ, ಕುತೂಹಲ ನಮಗೆ ಅಂಥ ಕಾರ್ಯಗಳನ್ನು ಸಿದ್ಧಿಸ್ತದೆ. ಆದ್ದರಿಂದ ನೀವೆಲ್ಲರೂ ಈ ವರ್ಷ ಕಾಲೇಜಿನಲ್ಲಿ, ಶಾಲೆಯಲ್ಲಿ ನಡೆಯುವಂಥ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಬೇಕು, ಎಲ್ಲ ಕ್ರೀಡಾ ಚಟುವಟಿಕೆಗಳಲ್ಲೂ ಭಾಗವಹಿಸಬೇಕು. ಆ ಮೂಲಕ ನಿಮ್ಮ ಪ್ರತಿಭೆಯನ್ನು ಅನಾವರಣ ಮಾಡ್ಕೋಬೇಕು ಅನ್ನೋ ಕಿವಿ ಮಾತನ್ನು ಹೇಳ್ತಾ ನಾನೊಂದು ಮಾತು ಹೇಳಿದೆ ನಿಮಗೆ. ವಿದ್ಯೆ ಮತ್ತು ವಿದ್ಯಾಲಯ ಇವೆರಡೂ ನಮ್ಮ ಬಾಳಿನಲ್ಲಿ ಎಂಥ ಮಹತ್ವದ ಪಾತ್ರವನ್ನು ವಹಿಸ್ತವೆ ಅಂದರೆ, ನಾವು ಯಾರೇ ಇರಲಿ, ಹುಡುಗಿ ಇರಲಿ, ಹುಡುಗ ಇರಲಿ, ಹಳ್ಳಿಯವರಿರಲಿ, ಪಟ್ಟಣದವರಿರಲಿ, ಶ್ರೀಮಂತರ ಮಕ್ಕಳಿರಲಿ, ಬಡವರ ಮಕ್ಕಳಿರಲಿ, ಇವು ಎರಡರ ಸಂಪರ್ಕ ಮತ್ತು ಸದುಪಯೋಗ. ಇನ್ನೊಂದು ಸರಿ ಶಬ್ದ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇವೆರಡರ ಸಂಪರ್ಕ ಮತ್ತು ಸದುಪಯೋಗ ನಮ್ಮನ್ನು ತುಂಬ ಎತ್ತರಕ್ಕೆ ಬೆಳೆಸಿಬಿಡ್ತೇವೆ, ಹೀರೋ ಮಾಡಿಬಿಡ್ತೇವೆ ನಮ್ಮ. ನಾನು ಹಾವೇರಿಯಲ್ಲಿ ಒಂದು ಸ್ಕೂಲ್ ಮೇಲೆ ಒಂದು ಲೈನ್ ಬರೆದಿತ್ತು, ಓದಿದ್ದೆ. ಗಿವ್ ಅಸ್ ಎ ಚೈಲ್ಡ್ ಆ್ಯಂಡ್ ಟೇಕ್ ಬ್ಯಾಕ್ ಎ ಲೀಡರ್. ಹೆಂಗಿದೆ ನೋಡಿ ಶಬ್ದ ಇದೆ. ಗಿವ್ ಅಸ್ ಎ ಚೈಲ್ಡ್ ಆ್ಯಂಡ್ ಟೇಕ್ ಬ್ಯಾಕ್ ಎ ಲೀಡರ್. ನಾವೆಲ್ಲ ಶಾಲೆಗೆ ಬರುವಾಗ ಸಣ್ಣ ಸಣ್ಣ ಮಕ್ಕಳು ಶಾಲೆ ಕಲಿತು ವಾಪಸ್ ಹೋಗಬೇಕಾದ್ರೆ ವಿ ವಿಲ್ ಬಿಕಮ್ ಲೀಡರ್ಸ್, ವಿ ವಿಲ್ ಬಿಕಮ್ ಹೀರೋಸ್. ಲೀಡರ್ಸ್ ಅಂದರೆ, ಹೀರೋಸ್ ಅಂದರೆ ಬೇರೆ ಯಾರಿಗೂ ಅಲ್ಲ. ವಿ ಆರ್ ಹೀರೋಸ್ ಟು ಅವರ್ ಓನ್ ಲೈಫ್. ನಮ್ಮ ಸ್ವಂತ ಜೀವನಕ್ಕೆ ನಾವು ನಾಯಕರಾಗಬೇಕು. ಇಂಗ್ಲೀಷ್ನಲ್ಲಿ ಒಂದು ಪುಸ್ತಕ ಇದೆ, ದ ಲೀಡರ್ ಹೂ ಹ್ಯಾಡ್ ನೋ ಟೈಟಲ್. 10 ನಿಮಿಷ ಸರಿಯಾಗಿ ಕೇಳಿಸ್ಕೊಳ್ಳಿ. ಭಾಳ ಜನ ನಾವೇನು ಮಾಡ್ತೀವಿ, ಯಾರಾದರೂ ಚೆನ್ನಾಗಿ ಕುಣಿದ್ರೆ, ಹಾಡಿದರೆ, ಭಾಷಣ ಮಾಡಿದರೆ ಅವ್ರಿಗೆ ಶಾಬಾಷ್ಗಿರಿ ಕೊಡ್ತೀವಿ, ಚಪ್ಪಾಳೆ ತಟ್ತೀವಿ, ಬಿಟ್ಬಿಡ್ತೀವಿ. ನಮ್ಮೊಳಗಡೆನೂ ಯಾರೋ ಇದ್ದಾರೆ, ನಮ್ಮೊಳಗಡೆನೂ ಏನೋ ಸಾಮರ್ಥ್ಯ ಇದೆ, ನಮ್ಮೊಳಗಡೆನೂ ಒಬ್ಬ ಲೀಡರ್ ಇದ್ದಾನೆ. ಆ ಲೀಡರ್ನ, ಆ ಟ್ಯಾಲೆಂಟ್ನ ನಾವು ಹೊರಗೆ ತೆಗೆಯೋ ಪ್ರಯತ್ನವನ್ನು ಮಾಡಬೇಕು. ವಿ ಹ್ಯಾವ್ ಟು ಬಿಕಮ್ ಲೀಡರ್ ಟು ಅವರ್ ಸೆಲ್ಸ್. ನಾವು ನಾಯಕರಾಗಬೇಕು, ನಾವು ಪ್ರತಿಭಾವಂತರಾಗಬೇಕು, ನಾವು ಬೆಳೀಬೇಕು. ಯಶಸ್ಸು ಎಲ್ಲ ಈ ಕಡೆನೇ ನೋಡಿ, ನನ್ನ ಕಡೆನೇ ನೋಡಿ, ಅಲ್ಲಿ ಯಾರು ಬಂದರೂ ನೋಡಬೇಕು. ನಾವು ವಿದ್ಯಾರ್ಥಿಗಳಾದವರು ತಪ್ಪಿ ಬೆಳೀಲಿಲ್ಲ ಅಂತ ಇಟ್ಕೊಳ್ಳಿ. ಕಲೀಲಿಲ್ಲ, ಒಳ್ಳೆಯ ವಿಷಯಗಳನ್ನು ಕಲೀಲಿಲ್ಲ, ನಾವು ಹಿಂದೆ ಬಿದ್ದೆವು ಅಂದರೆ ಜಗತ್ತಿಗೆ ಏನೂ ನಷ್ಟ ಇಲ್ಲ. ಅಯ್ಯೋ ಪಾಪ, ಇವ ಬಡವ್ರ ಹುಡುಗ ಇದ್ದ, ಒಳ್ಳೆಯ ವಿಷಯಗಳನ್ನು ಕಲೀಲಿಲ್ಲ, ಹಿಂದೆ ಉಳಿದು ಬಿಟ್ಟ ಅಂತ ಜಗತ್ತಿನಲ್ಲಿ ಯಾರೂ ಅಳಲ್ಲ, ಯಾರೂ ಅಳಲ್ಲ.
ಒಂದು ಸ್ವಲ್ಪ ಮರುಕ ಪಡ್ತಾರೆ, ಪಾಪ ಹಿಂಗಾಗಬಾರ್ದಾಗಿತ್ತು ಅಂತ ಒಂದು ಸರಿ ಎರಡು ಸರಿ ಅಂತಾರೆ, ಆಮೇಲೆ ಮರೆತು ಬಿಡ್ತಾರೆ. ನಾವು ಬರೀ ಜಗತ್ತಿನ ಮರುಕಕ್ಕಾಗಿ ಸೋಲನ್ನು ಅಪ್ಪಿಕೊಳ್ಳೋದಕ್ಕಿಂತ ಶ್ರದ್ಧೆಯಿಂದ ಪ್ರಯತ್ನ ಮಾಡಿ ಅಸಾಧ್ಯವಾದಂತಹ ಗೆಲುವನ್ನು ಪಡಿಬೇಕು. ವಿ ಶುಡ್ ಬಿಕಮ್ ಸ್ಟಾರ್, ವಿ ಶುಡ್ ಬಿಕಮ್ ಹೀರೋಸ್. ಏನಾದರೂ ಮಾಡಬೇಕು, ಏನಾದರೂ ಮಾಡಿ ನಮ್ಮವ್ವ ನಮ್ಮ ಅಪ್ಪನ ಹೆಸರು ಎತ್ತರಕ್ಕೆ ಹೋಗೋ ಹಾಗೆ ನಾವು ಸಾಧನೆ ಮಾಡಬೇಕು. ಅದನ್ನು ಮಾಡೋದಕ್ಕೆ ಇದು ಒಂದೇ ಪ್ಲ್ಯಾಟ್ಫಾರ್ಮ್. ಇದು ಸ್ಟೂಡೆಂಟ್ ಲೈಫ್ ಒಂದೇ. ಒಂದು 10 ವರ್ಷ ಆದಮೇಲೆ, ಇನ್ನೊಂದು 15 ವರ್ಷ ಆದಮೇಲೆ ನಾನು ಏನಾದರೂ ಮಾಡಿ ನಮ್ಮ ಅವ್ವ ಅಪ್ಪನಿಗೆ ಒಳ್ಳೆಯ ಹೆಸರು ತರ್ತೀನಿ ಅಂದರೆ ಆಗುತ್ತಾ? ಆಗುತ್ತೆ. ಈಗ ಅವ್ರು ಡ್ಯಾನ್ಸ್ ಮಾಡಿದ್ರಲ್ಲ, ಹಿಂಗೆ ನಾವು ಅಜ್ಜ ಆಯಿ ಆದಮೇಲೆ ಬಂದು ಕುಣಿದ್ರೆ ಮೊದಲನೇದು ಕುಣಿಯಕ್ಕೆ ಬರಲ್ಲ, ಕುಣಿತೀವಂದ್ರೂ ಯಾರು ನಮ್ಗೆ ಅವಕಾಶ ಕೊಡಲ್ಲ ಅಲ್ಲ. ಗಾಳಿ ಬಿಟ್ಟಾಗ ತೂರ್ಕೋಬೇಕು ಅಂತ ದಾಸರೊಂದು ಶಬ್ದ ಹೇಳಿದ್ದಾರೆ. ಅಂದರೆ ಸ್ಟೂಡೆಂಟ್ಸ್ ಆಗಿದ್ದಾಗಲೇ ನಾವು ದುಡಿಬೇಕು. ವಿ ಶುಡ್ ವರ್ಕ್, ವಿ ಶುಡ್ ಗೇನ್ ನಾಲೆಜ್, ವಿ ಹ್ಯಾವ್ ಟು ಪ್ರಿಪೇರ್. ನಾವು ತಯಾರಿ ಮಾಡ್ಕೋಬೇಕು. ಹಾಗಾದರೆ ಏನು ಮಾಡಬೇಕು? ಏನು ಮಾಡಿದರೆ ನಾವು ನಮ್ಮ ಸ್ವಂತ ಜೀವನಕ್ಕೆ ಹೀರೋ ಆಗ್ತೀವಿ? ಬರೀ ಶ್ರೀಮಂತ ತಾಯಿ ತಂದೆ ಇದ್ದರೆ, ಕಲಿತ ತಾಯಿ ತಂದೆ ಇದ್ದರೆ ಮಾತ್ರ ನಾವು ಬೆಳಿತೀವ? ನೋ, ಹಾಗೇನೂ ಇಲ್ಲ. ನಾವು ಎತ್ತರಕ್ಕೆ ಏರಬೇಕು, ಯಶಸ್ವಿ ವ್ಯಕ್ತಿ ಆಗಬೇಕು ಅನ್ನೋ ಆಸೆ ಇದ್ದರೆ ನಾವು ಯಾರೇ ಇದ್ದರೂ ಗೆಲ್ಲಬಹುದು. ನಾನು ಸುಮ್ಮನೆ ಓದ್ತಾ ಒಂದು ಕಡೆ ಬರೀತಾ ಇದ್ದೆ, ಟು ಬಿಕಮ್ ಹೀರೋ ವಿ ಮಸ್ಟ್ ಹ್ಯಾವ್ ಸಮ್ ಸ್ಕಿಲ್ಸ್. PUC ಸರಿಯಾಗಿ ಕೇಳಿಸ್ಕೊಳ್ರು. ಇನ್ನೊಂದು 5 ವರ್ಷಕ್ಕೆ ನೀವು ಸೊಸೈಟಿ ಮೇನ್ ಸ್ಟ್ರೀಮಲ್ಲಿ ಬರ್ತೀರಿ. ಕಂಪ್ಲೀಟ್ ಅನ್ಟೋಲ್ಡ್ ರೆಸ್ಪಾನ್ಸಿಬಿಲಿಟೀಸ್ ವಿಲ್ ಕಮ್ ವಿತ್ ಯು. ಗೊತ್ತಿಲ್ಲ ನೀವೇನಾಗ್ತೀರಿ, ಗೊತ್ತಿಲ್ಲ. ನೀವು ಅಷ್ಟೇ, ಹೈಸ್ಕೂಲ್ ಮಕ್ಕಳು ಏನಾಗ್ತೀರಿ ಅಂತ ಗೊತ್ತಿಲ್ಲ. ನಿಮ್ಮ ಒಳಗಡೆ ಯಾರಿದ್ದಾರಂತನೂ ಗೊತ್ತಿಲ್ಲ. ಇಫ್ ಯು ವಾಂಟ್ ಟು ಬಿ ಸಕ್ಸಸ್ಫುಲ್ ಪರ್ಸನ್, ಜೀವನದಲ್ಲಿ ಯಶಸ್ಸು ಸಂಪಾದಿಸಬೇಕು ಅಂತ ನಿಮ್ಗೆ ಆಸೆ ಇದ್ದರೆ, ಗೆಲ್ಲಬೇಕು, ನಾನು ಎಲ್ಲರಿಗಿಂತ ಭಿನ್ನ ಆಗಬೇಕು ಅಂತ ನಿಮಗೆ ಕನಸಿದ್ರೆ, ಹೆತ್ತವರ ಕೀರ್ತಿಯನ್ನು ಹೆಚ್ಚು ಮಾಡಬೇಕು ಅನ್ನೋ ಆಕಾಂಕ್ಷೆ ಇದ್ದರೆ, ಯು ಮಸ್ಟ್ ಹ್ಯಾವ್ ಟು ಹ್ಯಾವ್ ಸಮ್ ಬ್ಯೂಟಿಫುಲ್ ಸ್ಕಿಲ್ಸ್. ಕೌಶಲ್ಯಗಳನ್ನು ಸಂಪಾದನೆ ಮಾಡಬೇಕು. ಈಗಿನ ಜಗತ್ತಿದೆಯಲ್ಲ, ಇದು ಸ್ಕಿಲ್ಫುಲ್ ಪರ್ಸನ್ಸ್ ವರ್ಲ್ಡ್. ಇದು ಭಾಳ ಶಾಣೆ ಅದಾನ, ಭಾಳ ಸಾಹುಕಾರ ಅದಾನ ಅಂಥವ್ರಿಗೆ ಕಿಮ್ಮತ್ತು ಕೊಡೋ ಜಗತ್ತಲ್ಲ ಇದು. ಯಾರ ಹತ್ರ ಸ್ಕಿಲ್ಸ್ ಇದಾವೋ, ಯಾರ ಹತ್ರ ಐಡಿಯಾಸ್ ಇದಾವೋ ಅವ್ರ ಜಗತ್ತನ್ನ ರೂಲ್ ಮಾಡ್ತಾ ಇದ್ದಾರೆ. ನಂಬರ್ 2, ಯು ಮಸ್ಟ್ ಹ್ಯಾವ್ ನಾಲೆಜ್. ಜ್ಞಾನ ಸಂಪಾದನೆ ಮಾಡಬೇಕು. ನಿಮ್ಮನ್ನು ನೋಡ್ತಾರೆ. ಜ್ಞಾನ ಸಂಪಾದನೆ ಮಾಡೋದು ಅಂದರೆ ಏನು? ನಾನು ಆಗಲೇ ಹೇಳಿದ್ನಲ್ಲ, ಶಾಲೆಯಲ್ಲಿ 6 ಸಬ್ಜೆಕ್ಟ್ ಇರುತ್ತೆ, 6ಕ್ಕೆ 6 ಚೆನ್ನಾಗಿ ಓದ್ತಾರೆ, ಬಾಕಿ ಏನೂ ಗೊತ್ತಿರೋದು ಇಲ್ಲಿಟ್ರೇಟ್ಸ್, ಕಂಪ್ಲೀಟ್ಲಿ ಇಲ್ಲಿಟ್ರೇಟ್ಸ್, ಅನಕ್ಷರಸ್ಥರು. ಹೆಂಗೆ ವ್ಯವಹಾರ ಮಾಡಬೇಕು ಗೊತ್ತಿಲ್ಲ, ಹೆಂಗೆ ಮಾತಾಡಬೇಕು ಗೊತ್ತಿಲ್ಲ, ಹೆಂಗೆ ನಡ್ಕೋಬೇಕು ಗೊತ್ತಿಲ್ಲ, 4 ಮಂದಿ ಒಳಗಡೆ ಇದ್ದಾಗ ಹೆಂಗೆ ಕುತ್ಕೋಬೇಕು ಗೊತ್ತಿಲ್ಲ. ಒಂದು 500 ರೂಪಾಯಿ ತೊಗೊಂಡು ಹೋಗಿ ಬಾಜಾರಕ್ಕೆ 1 ರೂಪಾಯಿ ಹಾಳು ಮಾಡಲಾರ್ದಂಗೆ ಸಂತಿ ಮಾಡ್ಕೊಂಡು ಗೊತ್ತಿಲ್ಲ. ಮತ್ತು ಕಲಿಯೋದೇನು? ಇಸ್ ಇಟ್ ನಾಲೆಜ್? ಬೇಕಾದ್ರೆ ನಿಮ್ಮನ್ನು ಯಾರಾದರೂ ಬಾಜಾರ್ ಕಳಿಸಿದರೆ, ಕೆಲವು ಮಕ್ಕಳು ಒಳ್ಳೆಯವರು ಇರ್ಬೋದು, ರೂಢಿ ಇರ್ಬೋದು, ಒಳ್ಳೆ ಡಿಗ್ರಿ ಮಾಡಿರೋರನ್ನ ಬಾಜಾರ್ ಕಳಿಸಿದರೆ ತುಂಬ ಚೆನ್ನಾಗಿ ಬಾಜಾರ್ ಮಾಡ್ಕೊಂಡು ಬರ್ತಾರೆ, ಆದರೆ ಬ್ಯಾಗಲ್ಲೇ ಸಾಂಬಾರು ಮಾಡ್ಕೊಂಡು ಬರ್ತಾರೆ. ಯಾಕೆ? ಟೊಮೆಟೊ ಕೆಳಗಡೆ ಹಾಕಿ ಮೇಲೆಲ್ಲ ಹೇರ್ಕೊಂಡು ಬರ್ತಾರೆ. ಇಟ್ ಇಸ್ ಎ ವೆರಿ ಕಾಮನ್ ಸೆನ್ಸ್. ಟೊಮೆಟೊ ಹಣ್ಣು ಒಡಿತಾವು, ಎಲ್ಲ ಕೆಳಗೆ ಹಾಕಿ ಮ್ಯಾಲೆ ಟೊಮೆಟೊ ಹಾಕಬೇಕು ಅನ್ನೋದಕ್ಕೆ ಡಿಗ್ರಿ ಓದಬೇಕಾ? ಇಲ್ಲ. ಬೇರೆ ಬೇರೆ ಪುಸ್ತಕ ಓದಬೇಕಾ? ಇಲ್ಲ. ದಿಸ್ ಈಸ್ ಕಾಮನ್ ಸೆನ್ಸ್. ವಿದ್ಯಾರ್ಥಿಗಳಾದ ನಾವು ವಿದ್ಯಾರ್ಥಿ ಜೀವನದಲ್ಲಿ ಇಂತಹ ಸಾಮಾನ್ಯ ಜ್ಞಾನವನ್ನು ಸಂಪಾದಿಸಬೇಕು. ಸಣ್ಣ ಸಣ್ಣ ಸಂಗತಿಗಳಲ್ಲಿ ಪ್ರಬುದ್ಧತೆಯನ್ನು ಪ್ರದರ್ಶನ ಮಾಡಬೇಕು. ಅವಾಗ ತಾನೇ ನಾವು ವಿದ್ಯಾವಂತರಾಗೋದಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಕರೇಜ್. ಕರೇಜ್ ಅಂದರೆ ಧೈರ್ಯ. ನಾನು ಚೇರ್ಮನ್ರಿಗೆ ಅಂದೆ, ನೋಡಿ ಎಲ್ಲ ಹುಡುಗಿರು ಬರ್ತಾರೆ, ಕುಣಿತಾರೆ, ಹಾಡ್ತಾರೆ, ಭಾಷಣ ಮಾಡ್ತಾರೆ, ಮಾರ್ಕ್ಸ್ ತಗೋತಾರೆ, ಹುಡುಗರಿಗೆ ಏನಾಗಿದೆ ಅಂತಂದೆ. ಇದು ಈ ಶಾಲೆ, ಈ ಊರು, ಈ ತಾಲೂಕು, ಈ ಜಿಲ್ಲೆ ರೋಗ ಅಲ್ಲ, ಇಡೀ ಶಿಕ್ಷಣ ವ್ಯವಸ್ಥೆನೇ ಹಂಗಾಗ್ತಾಯಿದೆ. ಮುಂದೆ ಬರೋದಂದ್ರೆ ಆಗೋದಿಲ್ಲ. ಹಿಂದೆ ನಿಂತು ಟಿಂಗಲ್ ಹೊಡೆಯೋದು, ಹಿಂದೆ ನಿಂತು ಗದ್ದಲ ಮಾಡೋದು, ಮೋಸ್ಟ್ ಎಕ್ಸ್ಪರ್ಟ್ಸ್. ಅದಕ್ಕಂತಲೇ ಒಂದು ಯಾವುದಾದ್ರು ಪ್ರೈಸ್ ಇಟ್ಟರೆ ಎಲ್ಲ ನಮಗೆ ಸಿಗ್ತಾವೆ. ಯಾಕೆ ಹಿಂಗಾಗ್ತಾ ಇದೆ?
ದೇರ್ ಈಸ್ ನೋ ಕರೇಜ್. ಆಮೇಲೆ ಈಗ ನೀವು ನೋಡಿಬೇಕಾದ್ರೆ ನ್ಯೂಸ್ ಚಾನಲ್ ಆನ್ ಮಾಡಿ ಪರೀಕ್ಷೆ ಸಮೀಪ ಇತ್ತು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹಾಕ್ತಾರೆ. ಅರೆ ಒಂದು ಪರೀಕ್ಷೆ ಒಳಗಡೆ ಫೇಲ್ ಆದರೆ ಆತ್ಮಹತ್ಯೆ ಯಾಕೆ ಮಾಡ್ಕೋಬೇಕು? ಒಂದು ಚಾನ್ಸ್ ಹೋಯಿತು ಅಂದರೆ ಯಾಕೆ ಸಾವಿಗೆ ಹೋಗಬೇಕು? ಧೈರ್ಯ ಇರಬೇಕು. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಒಂದು ಮಾತಿದೆ. ಯಾರಿಗೆ ಧೈರ್ಯ ಇರುತ್ತೋ ಅವ್ರು ಬದುಕ್ತಾರೆ. ಮಾರ್ಕ್ಸ್ ನೆವರ್ ಮ್ಯಾಟರ್ಸ್, ಕರೇಜ್ ಮ್ಯಾಟರ್. ನಿಮಗೆ ಗೊತ್ತಾ, ಈ ರಸ್ತೆ ಪಕ್ಕ ಪ್ಲಾಸ್ಟಿಕ್ ಹಾರಿಸ್ತಾರಲ್ಲ, ಕುಡಿದು ಎಸಿತೀವಲ್ಲ ನಾವು ನೀರಿನ ಬಾಟ್ಲ್, ಇಂಥ ಬಾಟಲ್ ಹಾರಿಸ್ತಾರಲ್ಲ, ಅವರು ಒಂದು ದಿವಸಕ್ಕೆ 1,000ದಿಂದ 1,500 ರೂಪಾಯಿ ದುಡಿತಾರೆ. ಮಾರ್ಕ್ಸ್ ಕಡಿಮೆ, ಧೈರ್ಯ ಹೆಚ್ಚಿಗೆ, ಚೆನ್ನಾಗಿ ಬದುಕ್ತಾರೆ. ನಮಗೆ ಮಾರ್ಕ್ಸ್ ಹೆಚ್ಚಿಗೆ, ಧೈರ್ಯ ಕಡಿಮೆ, ಜೀವನನೇ ಮಾಡೋದಕ್ಕೆ ಬರೋದಿಲ್ಲ. ಶಿಕ್ಷಣ ನಮ್ಮನ್ನು ಧೈರ್ಯವಂತರನ್ನಾಗಿಸ್ಬೇಕು, ನೀತಿವಂತರನ್ನಾಗಿಸ್ಬೇಕು, ಆಚಾರ್ಯವಂತರನ್ನಾಗಿಸ್ಬೇಕು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಾನು ಏನೇನು ಹೇಳಿದೆ ನೆನಪುಳಿತಾ ಈಗ ನಿಮಗೆ? ಏನೇನು ಹೇಳಿದೆ ಹೇಳಿ? 3 ಆಸ್ಪೆಕ್ಟ್ಸ್ ಹೇಳಿದೆ ನಾನು, 3 ಪಾಯಿಂಟ್ಸ್ ಹೇಳಿದೆ. ಈಗ ಏನೇನು ಕಲಿಬೇಕು ಅಂದರೆ, ನಂಬರ್ 1, ನಾನೇನು ಹೇಳಿದ್ದೆ ಮೊದಲು ಸರಿಯಾಗಿ ಕೇಳಿಸ್ಕೊಳ್ಳಿ ಅಂತ ಹೇಳಿದ್ದೆ. ಭಾಳ ಜನ ಸ್ಟೂಡೆಂಟ್ಸು ಯಾಕೆ ಶಾಣೆ ಆಗೋದಿಲ್ಲ ಅಂದರೆ, ಅಥವಾ ಯಾಕೆ ಕಲ್ಕೊಳ್ಳೋದಿಲ್ಲ ಅಂದರೆ, ಕೇಳೋ ಕಾಲಕ್ಕೆ ಸರಿಯಾಗಿ ಕೇಳಲ್ಲ. ಮೇಷ್ಟ್ರು ಹೇಳುವಾಗ, ಟೀಚರ್ ಹೇಳುವಾಗ ಚೆನ್ನಾಗೇ ಹೇಳ್ತಿರ್ತಾರೆ, ನಾವು ಎಲ್ಲೋ ಇರ್ತೀವಿ, ನಮ್ಮ ತಲೆ ಎಲ್ಲೋ ಇರ್ತದೆ, ನಮ್ಮ ಗಮನ ಎಲ್ಲೋ ಇರ್ತದೆ, ಆದ್ದರಿಂದಲೇ ತಲೆಯಲ್ಲಿ ಹೋಗಲ್ಲ. 1 ತಿಂಗಳೊಳಗಡೆ ಓದ್ಬೋದು. PUC ಟೆಕ್ಸ್ಟ್ ಬುಕ್ ಇದಾವಲ್ಲ 6, 1 ತಿಂಗಳೊಳಗಡೆ ಓದ್ಬೋದು. 8ರಿಂದ 10ನೇ ಕ್ಲಾಸ್ಗಿದಾವಲ್ಲ 2 ತಿಂಗಳೊಳಗಡೆ ಓದ್ಬೋದು. ಆದರೆ ಗಮನ ಬೇಕು. ದಟ್ ಈಸ್ ಕಾಲ್ಡ್ ಕಾನ್ಸಂಟ್ರೇಷನ್. ಇನ್ನೊಂದ್ಸರಿ ಹೇಳ್ತೀನಿ, ನೆನಪಿಟ್ಕೊಳ್ಳಿ. ಮೊದಲನೇದು ಸ್ಕಿಲ್ ಇರಬೇಕು. ಏನಿರಬೇಕು? ಸ್ಕಿಲ್ ಅಂದರೆ ಕೌಶಲ್ಯ, ಟೆಕ್ನಿಕ್ ಇರಬೇಕು. ಬ್ರೋ, ಪುಗ್ಗ ಚಾಪ ಮಾರಿ 2,000 ರೂಪಾಯಿ ದುಡಿತಾರೆ. ಪುಗ್ಗ ಚಾಪ ಮಾಡೋದಕ್ಕೇನು MBBS ಕಲಿಬೇಕಾ? ಮಾಸ್ಟರ್ ಡಿಗ್ರಿ ಬೇಕಾ? ಹೇಳಿ. ಆರಾಮ್ ಒಂದು ಸ್ಕೂಟಿ ತೊಗೋತಾನ, 12 ಊರು ತಿರುಗಾಡ್ತಾನ, 400 ರೂಪಾಯಿ ಇಲ್ಲ 50 ಗ್ರಾಮ್, 300 ರೂಪಾಯಿ. ನೋಡಿದ್ದೀರಾ? ನಾನೊಬ್ಬ ತಾತನ ಕೇಳಿದೆ, ಏನು ಕಲ್ತಿ ಅಂತ ಕೇಳಿದೆ. ಏನು ಕಲಿಬೇಕು ಅಂತ ಕೇಳಿದ ಅವನು. ಹೊಟ್ಟೆ ತುಂಬ್ಕೊಳಕ್ಕೆ ಸಾಲಿ ಕಲಿಬೇಕು, ಹೊಟ್ಟೆ ತುಂಬ್ಕೊಳಕ್ಕೆ ತಲೆ ತುಂಬ್ಕೋಬೇಕು, ತಲೆ ಬೆಳೆಸ್ಕೋಬೇಕು, ಸ್ಕಿಲ್ ಇರಬೇಕು. ಕೇಳಿದ್ದೀರಾ? ಆವಾಜ್ ಕೇಳಿದ್ದೀರಾ? ಜುನ ಬಾಂಡಿಗೇನಾರ್, ಬಾಟಲ್ ಗೇನಾರ್, ಪತ್ರ ಗೇನಾರ್, ಮೂಡ್ಕ ಮೊಬೈಲ್ ಗೇನಾರ್. ನಮಗಿಂತ ಹೆಚ್ಚಿಗೆ ದುಡ್ಡು ಹುಟ್ಟಿಸ್ತಾರೋ ಅವರು. ನಾವೇನು ದುಡಿತೀವಲ್ಲ, ಗೌರ್ಮೆಂಟ್ ಸ್ಯಾಲ್ರಿ ಇದೆಯಲ್ಲ, ನಮಗಿಂತ ಹೆಚ್ಚಿಗೆ ಸಂಬಳ ಇದೆ ಅವ್ರಿಗೆ. ಅವ್ರ ಮನೆ, ಅವ್ರ ಮೊಬೈಲು, ಅವ್ರ ಕಾರ್ ನೋಡಬೇಕು, ಹಿಂಗೆ ಕೂದಲು ಹಾರಿಸ್ಕೊಂಡು ಹೋಗ್ತಾರೆ ಸಂಜೆಗೆ. ಲೈಫಲ್ಲಿ ಮುಂದೆ ಬರಬೇಕಂದ್ರೆ, ಆಮೇಲೆ ನೀವು ಹೌದು ಚೆನ್ನಾಗಿ ಹೇಳಿದ್ದಾರೆ ಅಂತ ನಾಳೆ ಬೆಳಗ್ಗೆಯಿಂದ ಜನ ಬಾಂಡಿಗೇನಾರು ಅಂತ ಹೋದಿರಿ. ಹಂಗಲ್ಲ ನಾನು ಹೇಳಿದ್ದು. ಏನಾದರೂ ಒಂದು ಕೌಶಲ್ಯ ಇರಬೇಕು, ನಂಬರ್ 1, ಲಿಸನ್ ಮಿ ಕೇರ್ಫುಲಿ. ಸ್ಕಿಲ್, ನಾಲೆಜ್, ಕರೇಜ್. ಕೌಶಲ್ಯ ಇರಬೇಕು, ಜ್ಞಾನ ಇರಬೇಕು, ಧೈರ್ಯ ಇರಬೇಕು. ನಂಬರ್ 4, ಪ್ಲ್ಯಾನ್. ಏನಾದರೂ ಒಂದು ಪ್ಲ್ಯಾನ್ ಇರಬೇಕಲ್ಲ. ಈಗ ನಾನು ಫಸ್ಟ್ PU ಬಂದಿದ್ದೀನಿ, ಸೈನ್ಸ್ ಓದ್ತಾ ಇದ್ದೀನಿ, ಆರ್ಟ್ಸ್ ಓದ್ತಾ ಇದ್ದೀನಿ, ಕಾಮರ್ಸ್ ಓದ್ತಾ ಇದ್ದೀನಿ, ಅಥವಾ ಬೆಳಕೆ ಆಳಕ್ಕೆ ಒಳ್ಳೆ ಶಾಲೆ ಅಂತ ಲಟ್ಟೆ ಶಾಲೆಗೆ ಬಂದಿದ್ದೀನಿ, 8ನೇ ಕ್ಲಾಸಲ್ಲಿದ್ದೀನಿ. ನಾನು ಮುಂದೆ ಏನು ಮಾಡಬೇಕು, ನಂದು ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ಪ್ಲ್ಯಾನ್ ಇರಬೇಕಲ್ಲ. ಸುಮ್ಮನೆ ಯೂನಿಫಾರ್ಮ್ ಹಾಕ್ಕೊಂಡು ಸ್ಕೂಲಿಗೆ ಬಂದು, ಕಾಲೇಜಿಗೆ ಬಂದು, ಆಯಿತು ಸರ್ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಎಕ್ಸಾಮ್ ಯಾವಾಗಿದೆ ಸರ್ ಅಂದರೆ ಆಯಿತಾ? ವಿ ಶುಡ್ ಹ್ಯಾವ್ ಸಮ್ ಸ್ಪೆಷಲ್ ಪ್ಲ್ಯಾನ್ಸ್. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, an idiot with a plan can beat a genius without a plan. ಯಾರಿಗೆ ಜೀವನದಲ್ಲಿ ಗುರಿ ಇರುತ್ತೋ, ನಾಳೆ ಏನು ಮಾಡಬೇಕು ಅಂತ ಯೋಜನೆ ಇರುತ್ತೋ, ಅವ್ರು ತುಂಬ ಎತ್ತರಕ್ಕೆ ಬರ್ತಾರೆ. ಈಗ ನೀವೆಲ್ಲ PU ಇದ್ದೀರಲ್ಲ, ನಾಳೆ ಏನು ಅಂತ ಈಗಲೇ ಪ್ಲ್ಯಾನ್ ಮಾಡಬೇಕು. ನೋಡೋಣ ಸರ್ ಅನ್ಬಾರ್ದು. ಭಾಳ ಜನ PU ಮಕ್ಕಳನ್ನ ಕೇಳಬೇಕಾದ್ರೆ, ನೀವು ಏನು ಮಾಡ್ತೀಯಾ PUC ಆದಮೇಲೆ? ನೋಡ್ತೀನಿ. ಬರೀ ಏನು ನೋಡ್ತೀಯಾ? 16 ವರ್ಷ ಶಾಲೆ ಕಲ್ತು ಇನ್ನೂ ಏನು ಮಾಡಬೇಕು ಅಂತ ಡಿಸೈಡೇ ಮಾಡಿಲ್ಲ ಅಂದರೆ, ವಾಟ್ ಇಸ್ ಯುವರ್ ಕ್ವಾಲಿಫಿಕೇಷನ್? ಈಸ್ ಇಟ್ ಎಜುಕೇಷನ್? ನಾಟ್ ಎಟ್ ಆಲ್. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನೀವೆಲ್ಲ ಸಣ್ಣವರಿದ್ದೀರಿ. ನಾಳೆ ನಾನು ದೊಡ್ಡವನಾದ ಮೇಲೆ ಏನು ಮಾಡಬೇಕು, ಹೇಗೆ ಬದುಕಬೇಕು ಅಂತ ಈಗಲೇ ತೀರ್ಮಾನ ಮಾಡಬೇಕು. ನಿಮ್ಮ ತಾಯಿ ತಂದೆ ಬಡವರಿದ್ದರೆ, ಕೂಲಿ ಮಾಡ್ತಾ ಇದ್ದರೆ, ನೀವೆಲ್ಲ ನಿಮ್ಮ ಡೈರಿಯಲ್ಲಿ ಬರೆದು ಇಟ್ಕೋಬೇಕು. ಇನ್ನು 15 ವರ್ಷ ಆದಮೇಲೆ ನಮ್ಮ ಅವ್ವ ಅಪ್ಪನ್ನ ದೊಡ್ಡದೊಂದು 50 ಲಕ್ಷ ರೂಪಾಯಿ AC ಕಾರಲ್ಲಿ ಕುಂಡ್ರಿಸ್ಕೊಂಡು ಇದೇ ಊರಲ್ಲಿ ತಿರುಗಾಡಿಸ್ತೀನಿ ಅಂತ ಪ್ಲ್ಯಾನ್ ಮಾಡಿ ಇಟ್ಕೋಬೇಕು ಈಗಲೇ.
ನಾನು ಓದ್ತೀನಿ, ಜಾಬ್ ಹಿಡಿತೀನಿ, ಓದ್ತೀನಿ, ಬಿಸ್ನೆಸ್ ಮಾಡ್ತೀನಿ, ಓದ್ತೀನಿ, ಆಫೀಸರ್ ಆಗ್ತೀನಿ, ಹಿಂಗೆ ಬೆಳೀತೀನಿ ಅಂತ ಒಂದು ವಿವೇಚನೆ ಬೇಕಲ್ಲ ಅಲ್ವಾ? ಅಲ್ವಾ? ಟೈಮ್ ಪಾಸ್ ಮಾಡೋದಕ್ಕೆ ಶಾಲೆಗೆ ಬರಬೇಕಾ? ಕಾಲಹರಣ ಮಾಡೋದಕ್ಕೆ ಶಾಲೆಗೆ ಬರಬೇಕಾ? ನೋ, ವಿ ಶುಡ್ ಹ್ಯಾವ್ ಅವರ್ ಓನ್ ಪ್ಲ್ಯಾನ್. ನಮ್ಮದೇ ಆದಂಥ ಒಂದು ಯೋಜನೆ ಇರಬೇಕು. ನೆಕ್ಸ್ಟ್, ಪಾರ್ಟಿಸಿಪೇಷನ್, ಅದೇ ಭಾಗವಹಿಸ್ಬೇಕು. ಭಾಳ ಜನ ವಿದ್ಯಾರ್ಥಿಗಳಿಗೆ ಹಿಂಜರಿಕೆ ಸ್ವಭಾವ ಇರುತ್ತೆ, ನಾಚ್ತಾರೆ. ಎಲ್ಲಿ ಅವಮಾನ ಆಗ್ತದೋ, ಎಲ್ಲಿ ಕಿರಿಕಿರಿ ಆಗುತ್ತೋ, ನನ್ನ ನೋಡಿ ಜನ ಎಲ್ಲಿ ನಗ್ತಾರೋ ಅಂತಾರೆ. ಯಾರು ಬೇಕಾದರೆ ನಗಲಿ, ಬಿಡಲಿ, ಅವಮಾನ ಮಾಡಲಿ, ಏನು ಬೇಕಾದ್ ಮಾಡಲಿ, ನಾವು ಮಾತ್ರ ಅವಕಾಶನ ಮಿಸ್ ಮಾಡ್ಕೋಬಾರ್ದು. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ವೀಕ್ ಮ್ಯಾನ್ ವೇಟ್ ಫಾರ್ ಆಪರ್ಚುನಿಟೀಸ್ ವೈಲ್ ಸ್ಟ್ರಾಂಗ್ ಮ್ಯಾನ್ ಕ್ರಿಯೇಟ್ ದೆಮ್. ದರಿದ್ರ ಇರ್ತಾರಲ್ಲ, ಅವ್ರು ನನ್ನ ಹೆಸರು ಕರೀಲಿ ಅಂತ ಕಾಯ್ಕೊಂಡು ಕೂತ್ಕೋತಾರೆ. ಯಾರು ಸ್ಟ್ರಾಂಗ್ ಇರ್ತಾರಲ್ಲ, ಅವ್ರು ಹೋಗಿ ನಂದೊಂದು ಹೆಸರು ತಗೋತೀರ ನೋಡಿ ಅಂತ ಕೇಳ್ತಾರೆ. ಹಾಗೆ ಪಾರ್ಟಿಸಿಪೇಷನ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಪೇನ್, ಸಂಘರ್ಷ ಇರಬೇಕು, ನೋವು ಇರಬೇಕು. ಆ್ಯಂಡ್ ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಪಾಸಿಟಿವ್ ಮೈಂಡ್ ಸೆಟ್. ಪಾಸಿಟಿವ್ ಮೈಂಡ್ ಸೆಟ್ ಅಂದ್ರೇನು? ಆಗೋದೆಲ್ಲ ಒಳ್ಳೆಯದಕ್ಕೆ ಆಗ್ತದೆ, ನಾನು ಬೆಳಿತೀನಿ ಅನ್ನೋ ಆಶಾವಾದ ಇರಬೇಕು. ಏನಾಗುತ್ತೋ ಅಂತ ನೆಗೆಟಿವ್ ಆಗಿ ಆಲೋಚನೆ ಮಾಡಬಾರ್ದು. PUC ಅವ್ರು ಈ ಕಡೆ ನೋಡ್ರಿ, ಹಾಂ, ನೀವು ಈ ಕಡೆ ನೋಡಿ, ಹಾಂ, ಹೊತ್ತಾಯ್ತಲ್ಲ ಪಾಪ, ನೀವು ಬೇರೆ ಬೇರೆ ಊರಿಗೆ ಹೋಗೋರು ಗೊತ್ತು ನನಗೆ. ಬಿಹಾರದಲ್ಲಿ ಬೇಗುಸರಾಯ್ ಅಂತ ಒಂದು ಪ್ರದೇಶ ಇದೆ. ಸುಮ್ಮನೆ ಒಂದು ನಿಮಗೆ ನಡೆದ ಘಟನೆ ಹೇಳ್ತೀನಿ. ಇವತ್ತು ಸಾಯಂಕಾಲ ಹೋಗಿ ಎಲ್ಲರೂ ಮೊಬೈಲಲ್ಲಿ ನಾನು ಹೇಳಿದ ವ್ಯಕ್ತಿನ ನೋಡಿ, ನಿಮಗೆ ಗೊತ್ತಾಗುತ್ತೆ ಜೀವನ ಎಷ್ಟು ಕಷ್ಟದಿಂದ ಕೂಡಿದೆ, ಪ್ರಪಂಚ ಹೊರಗಡೆ ಎಷ್ಟು ಕಷ್ಟ ಇದೆ ಅಂತ. ನಿಮ್ಗೆ ಈಗ ನಿಮ್ಮ ತಾಯಿ ತಂದೆ ನೀವು ಕೇಳಿದ ಬಟ್ಟೆ, ಕೇಳಿದಷ್ಟು ಫೀಸು, ಕೇಳಿದ ಶಾಲೆಗೆ ಸೇರಿಸಿದ್ದಾರೆ. ನಿಮಗಿನ್ನ ಬೆವರಿನ ಬೆಲೆ ಗೊತ್ತಿಲ್ಲ, ಸಮಯದ ಬೆಲೆ ಗೊತ್ತಿಲ್ಲ, ತುಂಬ ಕಷ್ಟ ಇದೆ ಹೊರಗಡೆ. ಆದರೆ ಛಲ ಇತ್ತು ಅಂದರೆ ಯಾವುದು ಕಷ್ಟ ಅಲ್ಲ ಅನ್ನೋದಕ್ಕೆ ಈ ಘಟನೆ ಹೇಳ್ತಾ ಇದ್ದೀನಿ ನಾನು. ಬಿಹಾರದಲ್ಲಿ, ಡು ಯು ನೋ ಬಿಹಾರ್? ಬಿಹಾರ್ ಗೊತ್ತಿದೆಯಾ? ಏನು ಹೇಳಿ? ಬಿಹಾರ್ ಒಂದು ರಾಜ್ಯ, ಭಾರತದ ರಾಜ್ಯಗಳಲ್ಲಿ ಅದು ಒಂದು ರಾಜ್ಯ. ಬೇಗುಸರಾಯ್ ಅಂತ ಒಂದು ಏರಿಯಾ, ತುಂಬ ಹಿಂದುಳಿದ ಪ್ರದೇಶ. ಅಲ್ಲಿ ರಾಜ್ಕುಮಾರ್ ಮಿಶ್ರಾ ಮತ್ತು ವಂದನಾ ದೇವಿ ಇಬ್ಬರು ಗಂಡ ಹೆಂಡತಿ, ಬಡವರು, ಕೂಲಿ ಮಾಡ್ತಿದ್ರು. ಅವ್ರಿಗೊಂದಿಬ್ಬರು ಈ ಕಡೆ ನೋಡು, ನನ್ನ ನೋಡು. ಅವ್ರಿಗೊಂದಿಬ್ಬರು 3 ಜನ ಮಕ್ಕಳಿದ್ರು. ತುಂಬ ಬಡತನ, ಒಂದು ಗುಡಿಸಿನಂಥ ಮನೆ, ಒಳ್ಳೆ ಮನೆಯೂ ಅಲ್ಲ. ಅವ್ರಿಗೆ ಎಷ್ಟು ಕಷ್ಟ ಇತ್ತಲ್ಲ ಅಷ್ಟು ಕಷ್ಟ ನಮ್ಗೆ ಯಾರಿಗೂ ಇಲ್ಲ. ಈಗಂತೂ ಸಮಾಜ ತುಂಬ ಸುಧಾರಿಸಿದೆ. ಉಪವಾಸ ಇರೋರು ಯಾರೂ ಇಲ್ಲ, ಬಟ್ಟೆ ಇರದೇ ಇರೋರು ಯಾರೂ ಇಲ್ಲ. ಸರ್ಕಾರ, ಸಂಘ ಸಂಸ್ಥೆಗಳು ಕೂಡ ಎಷ್ಟೋ ಸಹಾಯವನ್ನು ಮಾಡ್ತಾ ಇದ್ದಾವೆ. ನಿಮಗೆ ಗೊತ್ತಿಲ್ಲ ಮಕ್ಕಳೇ, ನಾವು PUC ಕಲಿಬೇಕಾದ್ರೆ ನೋಟ್ಬುಕ್ ಇರ್ತಿರ್ಲಿಲ್ಲ. ನಾವು SSLC ಒಳಗಡೆ ಬರೆದು ಉಳಿದಿದ್ದ ಪೇಜ್ಗಳನ್ನೆಲ್ಲ ಕತ್ತರಿಸಿ ಅದನ್ನು ಬೈಂಡಿಂಗ್ ಮಾಡ್ಕೊಂಡು ಅದನ್ನು ನೋಟ್ಬುಕ್ ಮಾಡ್ತಿದ್ವಿ ನಾವು. ನೀವು ಯಾರೂ ಕೂಡ ಆ ಥರ ಮಾಡಲ್ಲ. ಒಂದೇ ಒಂದು ಸಿಂಗಲ್ ಪೇಜ್ ನಾವು ವೇಸ್ಟ್ ಮಾಡ್ತಿರ್ಲಿಲ್ಲ. ಈಗ ಎಷ್ಟೋ ಮಕ್ಕಳು 4 ಪೇಜ್ ಬರೀತಾರೆ, ಎಸೆದು ಬಿಡ್ತಾರೆ, ದುಡ್ಡಿನ ಬೆಲೆನೇ ಗೊತ್ತಿಲ್ಲ. ಸ್ವತಃ ನಾನು ಎಷ್ಟೋ ಸರಿ ಎಲೆಕ್ಷನಲ್ಲಿ ಪ್ಯಾಂಪ್ಲೆಂಟ್ಸ್ ಇರ್ತಾವಲ್ಲ, ಎಲೆಕ್ಷನ್ದ ಕರಪತ್ರ ಇರ್ತಾವಲ್ಲ, ಪ್ರಚಾರ ಪತ್ರ, ಅವನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಮ್ಯಾಥಮೆಟಿಕ್ಸ್ ನೋಟ್ಸ್ ಮಾಡಿದ್ವಿ. ಅವಾಗೆಲ್ಲ ಹಾಗೆ ಮಾಡ್ತಿದ್ವಿ ನಾವು. ಜಾತ್ರೆ ಹಬ್ಬದ ಕಾಗದ, ಆಮಂತ್ರಣ ಪತ್ರಿಕೆ, ಎಲೆಕ್ಷನ್ ಪ್ಯಾಂಪ್ಲೆಂಟ್ಸು ಅವನ್ನೆಲ್ಲ ಇಟ್ಕೊಂಡು ಅದ್ರಲ್ಲಿ ಮ್ಯಾಥ್ಸ್ ಬಿಡಿಸೋದು, ಸೂತ್ರ ಬರೆಯೋದು, ಫಾರ್ಮುಲಾ ಬರೆಯೋದು, ಈಕ್ವೇಷನ್ಸ್ ಬರೆಯೋದು, ಇಸ್ವಿಗಳನ್ನು ಬರೆದು ಗೋಡೆಗೆ ಹಚ್ತಿದ್ವಿ ನಾವು. ಯಾಕೆ? ಓದಬೇಕು, ಮಾಡಬೇಕು ಅಂತ ಹಠ. ಅಂಥದ್ದೊಂದು ಬಡತನ ಮನೆ, ಒಂದಿಬ್ಬರು 3 ಜನ ಮಕ್ಕಳಿದ್ರು. ಈ ಮನುಷ್ಯ ಇದ್ನಲ್ಲ ರಾಜ್ಕುಮಾರ್ ಮಿಶ್ರಾ, ಸಣ್ಣ ವಯಸ್ಸಿಗೆ ಅವನಿಗೆ ಕಾಯಿಲೆ ಬಂತು, ಅವನು ತೀರ್ಕೊಂಡ್ಬಿಟ್ಟ. ಈಗ ಮನೆಯಲ್ಲಿ ಅವ್ವ ಮತ್ತು 2-3 ಜನ ಮಕ್ಕಳು. ಆ ಮಕ್ಕಳೊಳಗಡೆ ಹಿರಿಯ ಹುಡುಗನ ಹೆಸರು ದೇವ್ ಮಿಶ್ರಾ. ನೆನ್ಪಿಟ್ಕೊಳ್ಳಿ ಈ ಹೆಸರನ್ನೆಲ್ಲರೂ. ಹೇಳಿ ಒಂದ್ಸರಿ ಜೋರಾಗಿ ನೋಡೋಣ. ದೇವ್ ಮಿಶ್ರಾ. ನಾವು ಹೀರೋ, ಅವನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ. 10 ನಿಮಿಷ ಆದಮೇಲೆ ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ, ಅಂಥ ಹುಡುಗ ಅವನು. ಸಣ್ಣವ ಇದ್ದ, 6-7 ವರ್ಷ ಇತ್ತು. ಅವನೊಂದಿನ ಕೂತು ವಿಚಾರ ಮಾಡಿದ, ನಮ್ಮಪ್ಪ ಸತ್ತು ಬಿಟ್ನಲ್ಲ, ನಮ್ಮವ್ವ ನಾಳೆಯಿಂದ ದಿನ ಬೇರೆಯವ್ರ ಮನೆ ಕೂಲಿ ಮಾಡೋದಕ್ಕೆ ಹೋಗಬೇಕು. ಅವ್ವ ಅಂದರೆ ದೇವರು ಅಂತಾರೆ. ನನ್ನವ್ವ ಬೇರೆಯವ್ರ ಮನೆಗೆ ಹೋಗಿ ಕೂಲಿ ಮಾಡೋದು ನನಗೆ ನೋಡಬಾರ್ದು, ನನಗಾಗಲ್ಲ. ಹುಡುಗ ಎಷ್ಟು ಒಳ್ಳೆಯವನ್ರಿ, ಅವ್ನ ವಿಚಾರ ಎಷ್ಟು ಶ್ರೇಷ್ಠ. ಹಿಂಗೆ ವಿಚಾರ ಮಾಡಬೇಕು.
ನಮ್ಮಪ್ಪ ನಮ್ಮವ್ವ ಬೇರೆಯವ್ರ ಮುಂದೆ ತಲೆ ತಗ್ಗಿಸ್ಬಾರ್ದು, ಹಂಗೆ ನಾನು ಬೆಳಿಬೇಕು ಅಂತ ನಾವು ತೀರ್ಮಾನ ಮಾಡಬೇಕು. ಅವ ಹೋಗಿ ಅವ್ರ ಅವ್ಗೆ ಹೇಳ್ದ, ಅವ್ನಿಗೆ 8 ವರ್ಷ ಆವಾಗ ವಯಸ್ಸು. ದೇವ್ ಮಿಶ್ರ, ಅಮ್ಮ ಯಾವ ಕಾರಣಕ್ಕೂ ನೀನು ಕೂಲಿ ಮಾಡೋದು ಬೇಡ, ನಾನು ಹೋಗಿ ಬೇಕಾದರೆ ಮಾರ್ಕೆಟಲ್ಲಿ ಖಾಲಿ ಚೀಲಗಳನ್ನೆಲ್ಲ ಕೂಡಿಸಿ ಕೊಡ್ತೀನಿ, ಸಣ್ಣ ಸಣ್ಣ ಕೆಲಸ ಮಾಡ್ತೀನಿ, 4 ರೂಪಾಯಿ ದುಡ್ಕೊಂಡು ತರ್ತೀನಿ ಕೊಡ್ತೀನಿ, ನೀನು ಮನೆ ನಡೆಸು ಅಂದ. ಅಮ್ಮ ಅಂದಳು, ಬೇಡ ಕಣೋ, ನೀನು ಶಾಲೆ ಕಲಿಯೋ. ಇಲ್ಲ ನಾನು ಹೀಗೆ ಮಾಡ್ತೀನಿ. ಸರಿ, ಅವ್ನ ಕೆಲಸಕ್ಕೆ ಸೇರಿಕೊಂಡ. ಒಂದು 4-5 ವರ್ಷ ಬಾಜಾರ್ ಒಳಗಡೆ ಕೆಲಸ ಮಾಡಿದ, ಮಾರ್ಕೆಟ್ ಒಳಗಡೆ. ಅವ್ನು 12-13 ವರ್ಷ ವಯಸ್ಸಾಯಿತು. ಮಾಡೋ ಕೆಲಸನ ಚೇಂಜ್ ಮಾಡಬೇಕು ಅಂತ ತಲೆಯೊಳಗೆ ವಿಚಾರ ಬಂತು. ಎಷ್ಟು ದುಡಿಯೋದು? 10 ರೂಪಾಯಿ 12 ರೂಪಾಯಿ ಸಿಗ್ತದೆ, ಹೆಚ್ಚಿಗೆ ಸಿಗಬೇಕು, ಹಂಗೇನು ಮಾಡಬೇಕು ಅಂತ ಹೇಳಿ ವೆಲ್ಡಿಂಗ್ ಮಾಡೋದು ಕಲ್ತ್ಕೊಂಡ. ಡೂ ಯು ನೋ ವೆಲ್ಡಿಂಗ್ ಮಾಡೋದು ಗೊತ್ತಾ ನಿಮಗೆ? ಕಬ್ಬಣ ಎಲ್ಲ ಜೋಡಿಸ್ತಾರಲ್ಲ, ಅದನ್ನು ಕಲ್ತ್ಕೊಂಡ. ಒಂದು 3-4 ವರ್ಷ ಅದನ್ನು ಮಾಡಿದ. ಒಂದಿನ ಯಾರೋ ಇಂಥವ್ರು ಹಿರಿಯರು ಅವನು ಕರೆದು ಹೇಳಿದರು, ಎಷ್ಟು ದಿನ ಅಂತ ವೆಲ್ಡಿಂಗ್ ಮಾಡ್ತೀವೋ, ಇಲ್ಲಿ ಬಿಹಾರದೊಳಗಡೆ ನಿನಗೆ ವೆಲ್ಡಿಂಗ್ ಮಾಡಿದರೆ ಏನು ದುಡ್ಡು ಸಿಗುತ್ತೆ, ಹೈದರಾಬಾದಿಗೆ ಹೋಗು, ಅಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳು ಬಂದಿದ್ದಾವೆ, ದೊಡ್ಡ ಕೆಲಸ ಸಿಗ್ತವೆ, ಇಲ್ಲಿ ನೀನು 1 ದಿನ ದುಡಿತಿ, ಇಲ್ಲಿ 1 ತಿಂಗಳು ದುಡಿತೀಯಲ್ಲ, ಅಷ್ಟು ಹಣನ ಒಂದೇ ದಿನದಲ್ಲಿ ದುಡಿಬಹುದು ಅಂದರು. ಅವನಿಗೆ ಆಸೆ ಹೆಚ್ಚಿಗೆ ಆಯಿತು. ಅವನು ಅಂದ್ಕೊಂಡ, ನಾನು ನನ್ನ ಮನೆಯನ್ನು ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಊರಲ್ಲಿ ಎಲ್ಲರಿಗಿಂತ ಶ್ರೀಮಂತ ಆಗಬೇಕು, ಊರಲ್ಲಿ ಎಲ್ಲರೂ ನನಗೆ ಶಾಬಾಷ್ಗಿರಿ ಕೊಡಬೇಕು. ಅವನೇನು ಶಾಲೆ ಕಲ್ತಿಲ್ಲ. ಹಿಂಗೆ ಅಂದ್ಕೊಂಡು 4 ಬಟ್ಟೆ ತೊಗೊಂಡು ಬ್ಯಾಗಲ್ಲಿ ಇಟ್ಕೊಂಡು ಬಿಹಾರದಲ್ಲಿ ಒಂದು ರೈಲ್ವೆ ಸ್ಟೇಷನ್, ಬರೌನಿ ಅಂತ ರೈಲ್ವೆ ಸ್ಟೇಷನಲ್ಲಿ ಹೋಗಿ ನಿಂತ್ಕೊಂಡ. ಈಗ ಅವನು ಟ್ರೈನ್ ಹತ್ತಿ ಎಲ್ಲಿ ಹೋಗ್ತಾ ಇದ್ದಾನೆ? ಯಾಕೆ ಹೋಗ್ತಾ ಇದ್ದಾನೆ? ದುಡ್ಡು ಸಂಪಾದನೆ ಮಾಡೋದಕ್ಕೆ. 100 ಕನಸುಗಳನ್ನು ಇಟ್ಕೊಂಡು ಹೈದರಾಬಾದಿಗೆ ಹೊರಟಿದ್ದಾನೆ. ಎಷ್ಟು ಬ್ಯಾಡ್ ಲಕ್ ನೋಡಿ. ತುಂಬ ಜನ ಇದ್ದಾರೆ ರೈಲ್ವೆ ಸ್ಟೇಷನಲ್ಲಿ, ಬ್ಯಾಗ್ ಇಟ್ಕೊಂಡು ನಿಂತಿದ್ದಾನೆ. ಟ್ರೈನ್ ಸ್ಪೀಡಾಗಿ ಬಂತು, ತಳ್ಳಾಟ ಆಯಿತು, ಯಾರು ಅವನ್ನ ದೂಡಿದ್ರು. ಯಾರೋ ತಳ್ಳಿದ್ದಕ್ಕೆ ದೇವ್ ಮಿಶ್ರ ಟ್ರ್ಯಾಕ್ ಮೇಲೆ ಬಿದ್ದ, ರೈಲ್ವೆ ಹಳಿ ಮೇಲೆ ಬಿದ್ದ. ಅವನು ಬಿದ್ದ ತಕ್ಷಣ ಟ್ರೈನು ಅವನ 2 ಕಾಲ ಮೇಲೆ ಹೋಯ್ತು. 10 ನಿಮಿಷದೊಳಗಡೆ ಅವನೇನು ಕನಸುಗಳನ್ನು ಕಂಡಿದ್ನೋ, ಏನೇನು ಆಸೆ ಇಟ್ಕೊಂಡಿದ್ನೋ, ಏನೇನು ಜೀವಂತ ಸ್ವರ್ಗ ನಿರ್ಮಾಣ ಮಾಡಬೇಕು ಅಂತ ಬಯಕೆ ಇತ್ತೋ ಎಲ್ಲ ಛಿದ್ರ ಆಗಿ ಹೋಯ್ತು. 10 ನಿಮಿಷ, ವಿತಿನ್ 10 ಮಿನಿಟ್ಸ್. ಅಮ್ಮ ನನ್ನ ಕಾಲು ಕಟ್ಟಾಯಿತು ಅಂತ 2 ಕಾಲು ಎಳ್ಕೊಂಡು, ಕಟ್ಟಾಗಿದೆ ಕಾಲು, ಸ್ವಲ್ಪ ಇನ್ನೂ ಶಕ್ತಿ ಇದೆ, 2 ಕಾಲು ಎಳ್ಕೊಂಡು ಆ ಕಡೆ ಹಾಕಿದರೆ ಆ ಕಡೆಯಿಂದ ಇನ್ನೊಂದು ಟ್ರೈನ್ ಬಂದು ಆ ಕಾಲ ಮೇಲೆ ಹತ್ತು ಹೋಯ್ತು. 2 ಕಾಲ ಮೇಲೆ ಒಂದೇ ದಿನ ಒಂದೇ ಸ್ಟೇಷನಲ್ಲಿ ಒಂದೇ ಸಮಯದಲ್ಲಿ ಒಬ್ಬ ವ್ಯಕ್ತಿಯ 2 ಕಾಲುಗಳ ಮೇಲೆ 2 ರೈಲುಗಳು ಓಡಿತು. 1000 ಜನ ನಿಂತಿದ್ದಾರೆ, ಒಬ್ಬರು ಹೋಗಿ ಬಾರಪ್ಪ ಅಂತ ಕರಿತಾ ಇಲ್ಲ. ಜಗತ್ತು ಹಿಂಗೆ ಇದೆ. ನಾವು ಬಿದ್ದರೆ ಯಾರು ನಮ್ಮನ್ನು ನೋಡಲ್ಲ, ಗೆದ್ದರೆ ಎಲ್ಲ ಬರ್ತಾರೆ, ಇವ ನಮ್ಮ ಫ್ರೆಂಡ್ ಅಂತಾರೆ. ನೀವು ಬೇಕಾದ್ರೆ ನೋಡ್ರಿ, ಫೇಲ್ ಆಗ್ರಿ, ಒಬ್ಬರು ಬರೋಲ್ಲ. ನಿಮ್ಮ ಬೆಸ್ಟಿ ಯಾರು ಬರಲ್ಲ. ಮೈ ಬೆಸ್ಟ್ ಫ್ರೆಂಡ್, ಮೈ ಎವರ್ ಗ್ರೀನ್ ಫ್ರೆಂಡ್ ಯಾರು ಬರಲ್ಲ. ನೀವು ಬೇಕಾದ್ರೆ ರ್ಯಾಂಕ್ ಬನ್ನಿ, ಅವರೇ ಎಲ್ಲ ಕಡೆ ಡಂಗ್ರ ಹೊಡಿತಿರ್ತಾರೆ. ಅವ ನನ್ನ ಖಾಸ ಅಂತಾರೆ. ರೈಲ್ವೆ ಸ್ಟೇಷನ್ ಅಷ್ಟು ಜನ ಇದ್ದಾರೆ, ಒಬ್ಬರು ಸಹಾಯಕ್ಕೆ ಬರ್ತಿಲ್ಲ. 1 ತಾಸಾಯಿತು, 2 ಟ್ರೈನ್ ಹೋಯಿತು. ಜನ ಸುಮ್ಮನೆ ಮೊಬೈಲಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ, ಫೋಟೋ ತೆಗಿತಾ ಇದ್ದಾರೆ. ಕೊನೆಗೊಬ್ಬ ಯಾರೋ ಮನುಷ್ಯ ಧೈರ್ಯ ಮಾಡಿ ಅನಾಮತ ಆ ಮನುಷ್ಯನ ಎತ್ತಿ ತಂದು ರೈಲ್ವೆ ಸ್ಟೇಷನ್ ಹಾಕ್ತಾನೆ. ಒಬ್ಬರು ಬಂದು ಮಾತಾಡ್ತಿಲ್ಲ. ಕೊನೆಗೆ ಬಂದು ಯಾವ ಊರು, ಎಲ್ಲಿ ಮನೆ, ಯಾರು ಫ್ರೆಂಡು ಅಂತ ಕೇಳಿ ಫೋನ್ ಮಾಡ್ತಾರೆ. ಫ್ರೆಂಡ್ಸ್ ಬರ್ತಾರೆ. ಫ್ರೆಂಡ್ಸ್ ಬಂದು ಅವನ್ನ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಡಾಕ್ಟರ್ ನೋಡಿದ ತಕ್ಷಣ ಹೇಳ್ತಾರೆ, ಎಲ್ಲ ಸೆಲ್ಸ್ ಸತ್ತು ಹೋಗಿದ್ದಾವೆ. ಸೈನ್ಸ್ನವ್ರು 2 ಕಾಲು ಕಟ್ಟಾಗಿದೆ, ಬೇರೆ ಉಪಾಯ ಇಲ್ಲ ಅಂತ ತೊಡೆವರೆಗೂ 2 ಕಾಲುಗಳನ್ನ ಕತ್ತರಿಸಿ ತೆಗಿತಾರೆ. ಅಮ್ಮ ಹತ್ಕೊಂಡು ಬರ್ತಾಳೆ. ಅಮ್ಮಗೆ ಇದಕ್ಕಿಂತ ಸಂಕಟ ಏನಿದೆ ಹೇಳಿ? ದಡ್ಡನೋ ಬುದ್ಧಿವಂತನೋ, ದಡ್ಡಿನೋ ಬುದ್ಧಿವಂತನೋ, ಮಗನಿಗೆ ತೊಂದರೆ ಆಗಿದೆ ಅಂತ ಗೊತ್ತಾದರೆ ಹೊಟ್ಟೆ ಕಿತ್ತು ಹೋಗೋ ಹಾಗೆ ದುಃಖ ಪಟ್ಕೊಳ್ಳೋ ಜೀವಿ ಅಮ್ಮ ಮಾತ್ರ. ಓಡೋಡಿ ಬರ್ತಾಳೆ, ಅವನು ತಬ್ಕೋತಾಳೆ, ಮುದ್ದು ಮಾಡ್ತಾಳೆ. ದೇವ್ ಯಾಕೆ ಹೀಗೆ ಆಯಿತು, ದೇವ್ರು ನಮಗೆ ಕಷ್ಟ ಕೊಡ್ತಾನೆ ಅಂತ ಹಾಸ್ಪಿಟ್ಲಿದ್ದು ಫಾರ್ಮಾಲಿಟೀಸ್ ಎಲ್ಲ ಮುಗಿದ ಮೇಲೆ ಒಂದು 7-8 ದಿನ ಆದಮೇಲೆ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಈಗ ಅವ್ನು ಬೆಡ್ ರೀಡನ್, ಏನೂ ಮಾಡೋಕ್ಕೆ ಬರಲ್ಲ. ರಟ್ಟ್ಯಾಗ ಶಕ್ತಿ ಇದೆ ಆದರೆ ಕಾಲಿಲ್ಲ, ತಲೆಯಾಗ ಯುಕ್ತಿ ಇದೆ ಆದರೆ ಹೋಗೋದಕ್ಕಾಗೋದಿಲ್ಲ. ಬೆಡ್ ಮೇಲೆ ಮಲ್ಕೊಂಡ. ತಿಂಗಳು ಹೋಯಿತು, 2 ತಿಂಗಳು ಹೋಯಿತು, 3 ತಿಂಗಳು ಹೋಯಿತು. ಮನ್ಯಾಗ ಅವನ್ನ ಹೀಯಾಳಿಸೋದಕ್ಕೆ ಚಾಲೂ ಮಾಡಿದರು. ಒಂದಿನ ಅವ್ರ ತಮ್ಮ ಅನ್ನಂತೆ, ನೀನು ಸಾಯೋ ಮಠ ನಾವೇ ದುಡ್ದು ಊಟ ಹಾಕಬೇಕೆ ನಿನಗೆ? ಹೆಂಗಿದೆ ಮಾತು? ನೀನು ಸಾಯೋವರೆಗೂ ನಾವೇ ದುಡ್ದು ಊಟ ಹಾಕಬೇಕಾ ನಿಮಗೆ?
ಅವನು ವಿಚಾರ ಮಾಡಿದಂತೆ, ನಾನು ದುಡ್ಡು ತಂದು ಹಾಕಿದಾಗಲೇ ಊಟ ಮಾಡ್ತಿದ್ದ ಜನ ಇವರು ಇವತ್ತು ಹೆಂಗೆ ಉಲ್ಟಾ ಹೊಡಿತಾ ಇದ್ದಾರಲ್ಲ. ಅವನ ತಲೆಯಲ್ಲಿ ಬಂತು, ಸಂಪಾದನೆ ಇಲ್ಲದ ಮನುಷ್ಯ ಶವಕ್ಕೆ ಸಮಾನ. ಅಂದ್ರೆ ಹಿಂಗೆ ತಿಳ್ಕೊಡ್ರಿ, ಸಾಧನೆ ಇಲ್ಲದ ಮನುಷ್ಯ ಶವಕ್ಕೆ ಸಮಾನ. ಅವನು ತೀರ್ಮಾನ ಮಾಡಿದ, ನೋ ಇಲ್ಲಿ ನಾನು ಇರಬಾರ್ದು, ನಾನೇನಾದರೂ ಮಾಡಬೇಕು. ಏನು ಮಾಡಬೇಕು? ಯಾರನ್ನೋ ಒಂದಿಷ್ಟು ಮಂದಿನ ಕೇಳಿದ. ಅವ್ರು ಹೇಳಿದರು, ನೋಡಯ್ಯ, ಜಗತ್ತಿನಲ್ಲಿ ಟ್ಯಾಲೆಂಟಿಗೆ ಬೆಲೆ ಇದೆ, ಕೈ ಕಾಲು ಇದ್ದವ್ರಿಗೆ ಬೆಲೆ ಅಲ್ಲ, ಟ್ಯಾಲೆಂಟಿಗೆ ಬೆಲೆ ಇದೆ, ನೀನು ಹೋಗು ಅಂತ ಬೆನ್ನು ಚಪ್ಪರಿಸಿದ್ರು. ಅಗೇನ್ ಅವನು ಡಿಸೈಡ್ ಮಾಡಿದ, ಕೈ ಊರ್ಕೊಂಡು ನಡೀತಾ ಇದ್ದ. ಸುಮ್ಮನೆ ಕಲ್ಪನೆ ಮಾಡಿಕೊಟ್ರು ಮಕ್ಕಳೇ, ಇಷ್ಟು ಪೂರ್ತಿ ಅವನಿಗೆ ಕಾಲೇ ಇಲ್ಲ. ನಮ್ಮ ಕೈ ಕಾಲು ನೆಟ್ಟಗಿದ್ರೂ ನಡೆಯಕ್ಕೆ ಬರೋದಿಲ್ಲ. ಕೈ ಕಾಲು ಶುದ್ಧ ಇದ್ದು ಎಷ್ಟೊತ್ತಂದ್ರೂ ನೆಟ್ ಕಾಲೇಜಿಗೆ ಬರೋದಿಲ್ಲ, ನೆಟ್ಟಿಗೆ ಮನೆಗೆ ಹೋಗೋದಿಲ್ಲ. ಹಾದಿನ ಚೇಂಜ್ ಮಾಡಿಬಿಡ್ತಾರೆ, ಸೈಡಿಗೆ ಹೋಗ್ಬಿಡ್ತಾರೆ. ಹಾಗೆ ಲೈಫಲ್ಲೂ ಸೈಡಿಗೆ ಹೋಗ್ಬಿಡ್ತಾರೆ. ಅಗೇನ್ ಟ್ರೈನ್ ಹತ್ತಿದ. ನಾವು ಹಿ ವೆಂಟ್ ಟು ಮುಂಬೈಗೆ ಹೋದ. ಡು ಯು ನೋ ಮುಂಬೈ? ಏನದು ಮುಂಬೈ? ಕ್ಯಾಪಿಟಲ್ ಸಿಟಿ. ಗುಡ್. ಮಹಾರಾಷ್ಟ್ರದ ರಾಜಧಾನಿ. ಮುಂಬೈ ಎದಕ್ಕೆ ಪ್ರಸಿದ್ಧ ಗೊತ್ತಿದೆಯಾ? ಅಲ್ಲೇ ಕೂತ್ಕೊಳ್ಳಮ್ಮ. ಕರೆಯಕ್ಕೆ ಬಂದಿ, ಹೋಗು ಚಲೋ ಆಯ್ತು. ನನ್ನ ಕರೆಯಕ್ಕೆ ಒಬ್ಬರು ಬರೋದು. ಹೋಗು. ಮುಂಬೈ ಎದಕ್ಕೆ ಪ್ರಸಿದ್ಧ ಗೊತ್ತಾ? ಇಟ್ ಈಸ್ ಫೇಮಸ್ ಫಾರ್ 3 ಥಿಂಗ್ಸ್. ನಂಬರ್ 1, ನಾನು ಈ ಬೇಳೆ ಮಸಾಲ, ಪಾವ್ ಮಸಾಲ ಅಂತಾರಲ್ಲ, ಜಗತ್ತಿನಲ್ಲಿ ಅದನ್ನು ಪರಿಚಯ ಮಾಡಿದ್ದೆ ಮುಂಬೈ. ಇಟ್ ಈಸ್ ಫೇಮಸ್ ಫಾರ್ ವಡಾ ಪಾವ್, ಪಾವ್ ಮಸಾಲ, ಮಿಸಳ ಪಾವ್. ನಂಬರ್ 2 ಭಾಳ ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ. ನಂಬರ್ 2, ಸ್ಲಮ್ ಏರಿಯಾ. ಇಡೀ ಜಗತ್ತಿನ ದೊಡ್ಡ ಸ್ಲಮ್ ಏರಿಯಾ ಎಲ್ಲ ಮುಂಬೈ ಒಳಗಡೆ ಇದ್ದಾವೆ. ನಂಬರ್ 3, ಇಟ್ ಈಸ್ ಫೇಮಸ್ ಫಾರ್ ಬಾಲಿವುಡ್. ಎಲ್ಲ ದೊಡ್ಡ ಆ್ಯಕ್ಟರ್ಸ್ ಅಲ್ಲೇ ಇರ್ತಾರೆ. ಈ ಹುಡುಗ ಮುಂಬೈಗೆ ಬಂದ, ರೈಲ್ವೆ ಸ್ಟೇಷನಲ್ಲಿ ಇಳ್ದ, 2-3 ದಿನ ಆ ಕಡೆ ಈ ಕಡೆ ಉಪವಾಸ ವನವಾಸ ಕಳ್ಕೊಂಡ. 4ನೇ ದಿವಸ ಒಂದು ಡಿಸಿಷನ್ ಮಾಡಿದ, ನಾನು ಹೀರೋ ಆಗಬೇಕು. ಸುಮ್ಮನೆ ನೋಡಿ, ಕಾಲು ಇರದೇ ಇರೋನು ಓಡಬೇಕು ಅಂತ ಕನಸು ಕಾಣ್ತಾ ಇದ್ದಾನೆ. ನಾನು ಹೀರೋ ಆಗಬೇಕು, ಐ ವಾಂಟ್ ಟು ಬಿಕಮ್ ಹೀರೋ. ಅವನಿಗೆ ಒಂದಿಬ್ಬರು ಕೇಳಿದ್ರು, ಹುಚ್ಚ, ನೀನೇನು ಹೀರೋ ಆಗ್ತೀಯೋ? ಹೀರೋ ಆಗೋದಕ್ಕೆ ಕೈ ಕಾಲು ಬೇಕು, ಮುಖನೂ ಚೆನ್ನಾಗಿರಬೇಕು. ಅವ ಹೇಳ್ದ, ನಾ ಹುಚ್ಚ ಅಲ್ಲ, ನೀ ಹುಚ್ಚ. ಕೈ ಕಾಲು ಚೆನ್ನಾಗಿರಬೇಕು ಅಂತ ಯಾರು ಹೇಳಿದ್ರು? ಮನಸ್ಸು ಚೆನ್ನಾಗಿತ್ತು ಅಂದರೆ, ಗುರಿ ಚೆನ್ನಾಗಿತ್ತು ಅಂದರೆ ಯಾರು ಬೇಕಾದವ್ರು ಹೀರೋ ಆಗ್ತಾರೆ ಅಂತ ನಾನು ತೋರಿಸ್ತೀನಿ. ಅವನಕ್ಕ ಹೊರಟು ಹೋದ. ಇವ ಏನು ಮಾಡಿದೆ ಗೊತ್ತಾ? ಮುಂಬೈ ಒಳಗಡೆ ದೊಡ್ಡ ಹೀರೋಗಳು ಇರ್ತಾರಲ್ಲ, ಅವ್ರ ಮನೆಗೆ ಮುಂದೆ ಹೋಗಿ ಗೇಟ್ ಹತ್ರ ಸುಮ್ಮನೆ ಕೂತ್ಕೊಳ್ಳೋದು. ಅವ್ರು ಬರ್ತಾರೆ, ನನ್ನ ಮಾತಾಡಿಸ್ತಾರೆ, ನನ್ನ ಹೀರೋ ಮಾಡ್ತಾರೆ. ಹೀಗೆ ಕನಸು ಅವನಿಗೆ, ದೇವ್ ಮಿಶ್ರಾಗೆ. 1 ತಿಂಗಳಾದರೂ ಒಬ್ಬ ಹೀರೋನು ಗೇಟ್ ಮುಂದೆ ಬಂದಾಗ ಇವನ್ನ ನೋಡಲಿಲ್ಲ. 1-2 ತಿಂಗಳಾದಾಗ ಒಂದ್ಸರಿ ಜಾಕಿರ್ ರಾಫ್ ಅಂತ ಒಬ್ಬ ಹೀರೋ, ಯಾರು ನೀನು ಅಂತ ಕೇಳಿದ. ನಾನು ಬಿಹಾರದಿಂದ ಬಂದಿದ್ದೀನಿ, ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದಂತೆ. ಹುಚ್ಚ, ಹೋಗಿ ಮೊದಲು ಊಟ ಮಾಡು ಅಂತ 5,000 ರೂಪಾಯಿ ಕೊಟ್ಟನಂತೆ. ಹೀರೋ ಆಗೋದಂದ್ರೆ ಈಸಿ ಅಂದ್ಕೊಂಡಿದೀಯಾ? ಸರಿ, ಅವನು ಊಟ ಗೀಟ ಮಾಡಿದ. ಆದರೆ ತಿರ್ಗಾ ಮನೆ ಚೇಂಜ್ ಮಾಡಿ ಹೀಗೆ ಕಾಯ್ತಾ ಕೂತಾಗ ಒಬ್ಬ ಹೆಣ್ಮಗಳು, ಹೀರೋಯಿನ್ ಫರಾ ಖಾನ್ ಆಲಿ ಅನ್ನೋ ಹೀರೋಯಿನ್ ಬಂದು ಇವನ್ನ ಮಾತಾಡಿಸಿದಂತೆ. ಏನು ನಿನ್ನ ಅವಸ್ಥೆ, ಯಾಕೆ ಹಿಂಗಾಗಿದೆಯಾ, ಏನು ನಿನ್ನ ಕನಸು ಅಂತ ಕೇಳಿದ್ಲಂತೆ. ಅವ ಹೇಳಿದ್ನಂತೆ. ಆಮೇಲೆ ಆಕೆ ಅವನಿಗೆ 10,000 ರೂಪೀಸ್ ಕೊಟ್ಟು, 10,000 ರೂಪಾಯಿ ಕೊಟ್ಟು, ನಾನು ನಿನ್ನ ಜೊತೆಗಿರ್ತೀನಿ ಅಂತ ಹೇಳಿದ್ಲಂತೆ. ಅವನಿಗೊಂದು ವೀಲ್ ಸೈಕಲ್ ಗೊತ್ತಾ ನಿಮಗೆ? ಅಂಥದ್ದೊಂದು ಸೈಕಲ್ ಕೊಡಿಸಿದ್ಲಂತೆ. ಜಿಮ್ ಟ್ರೈನಿಂಗ್ ಸೇರಿಸಿದ್ಲಂತೆ. ಬಾಡಿ ಬಿಲ್ಡರ್ಸ್ ನೋಡಿದ್ದೀರಾ? ಕೆಲವರು ಬರೀ ಬಾಡಿ ಬೆಳೆಸ್ತಾರೆ, ತಲೆ ಬೆಳೆಸಲ್ಲ. ಕೆಲವರು ಬರೀ ತಲೆ ಬೆಳೆಸ್ತಾರೆ, ಬಾಡಿ ಬೆಳೆಸಲ್ಲ. ಎರಡೂ ಉಪಯೋಗ ಇಲ್ಲ. ಸ್ವಲ್ಪ ಬಾಡಿನೂ ಇರಬೇಕು, ಸ್ವಲ್ಪ ತಲೆನೂ ಇರಬೇಕು. ಬರೀ ತಲೆ ಇದೆ, ಬಾಡಿ ಇಲ್ಲ ಅಂದರೆ ಉಪಯೋಗ ಇಲ್ಲ. ಬರೀ ಬಾಡಿ ಇದೆ, ತಲೆ ಗುದ್ದಬೇಕಷ್ಟೆ. ಜಿಮ್ ಟ್ರೈನಿಂಗ್ ಕಳಿಸಿದ್ರು, ಅವನಿಗೆ ಆ್ಯಕ್ಟಿಂಗ್ ಕೋಚಿಂಗ್ ಕೊಡಿಸಿದ್ರು, ಅವನಿಗೆ ಮಾತನಾಡೋ ಸ್ಕಿಲ್ ಕಲಿಸಿದ್ರು. ಫೈನಲಿ ಒಂದು ದಿನ ಸೋನಿ TV ಒಳಗಡೆ ಅವನದೊಂದು ಇಂಟ್ರ್ಯೂ, ಡ್ಯಾನ್ಸ್ ಪ್ರೋಗ್ರಾಮಿಗೆ ಬಂದ ಅವನು ಕಾಂಪಿಟೇಟರ್ ಆಗಿ. ನೀವು ಇವತ್ತು ಮನೆಗೆ ಹೋಗಿ ದೇವ್ ಮಿಶ್ರಾ ಅಂತ ಯೂಟ್ಯೂಬಲ್ಲಿ ಹೊಡೆದು ನೋಡಿ, ಅವನಿಗೆ ಸೊಂಟದ ಕೆಳಗಡೆ 2 ಕಾಲಿಲ್ಲ, ಆದರೆ ಅವ್ನು ಮಾಡೋ ಡ್ಯಾನ್ಸ್ ಮುಂದೆ ಯಾರೂ ನಿಲ್ಲೋಕ್ಕಾಗೋದಿಲ್ಲ. ಇಡೀ ಸ್ಟೇಡಿಯಂ ಒಳಗಡೆ, ಇಡೀ ಆಡಿಟೋರಿಯಂ ಒಳಗಡೆ ಇದ್ದ ಎಲ್ಲ ಜಡ್ಸು ಮತ್ತು ಕಾಂಪಿಟೇಟರ್ಸು ಎದ್ದು ನಿಂತು ಚಪ್ಪಾಳೆ ತಟ್ಟಿ ಅವನಿಗೆ ಪುರಸ್ಕಾರ ಸಲ್ಲಿಸಿದರು. ದೇವ್ ಮಿಶ್ರಾ. ಅವನು ಹೇಳ್ತಾನೆ, ಸರ್, ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದರೆ ಅನುಕೂಲಗಳು ಮುಖ್ಯ ಅಲ್ಲ, ಮನಸ್ಥಿತಿ ಮುಖ್ಯ. ಮೈಂಡ್ ಸೆಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್.
ನೀನು ಸಾಹುಕಾರ ಇದೆಯೋ, ಬಡವ ಇದೆಯೋ, ಹುಡುಗ ಇದೆಯೋ, ಹುಡುಗಿ ಇದೆಯೋ, ಹಳ್ಳಿನೋ ಪಟ್ಟಣನೋ ಮುಖ್ಯ ಅಲ್ಲ. ಸಾಧಿಸಬೇಕು ಅನ್ನೋ ಛಲ, ಎದೆಗಾರಿಕೆ ಇದ್ದರೆ ಯಾರು ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ನಾನೇ ದೇವ್ ಮಿಶ್ರನೇ ಸಾಕ್ಷಿ ಅಂತ ಆ ಹುಡುಗ ಹೇಳ್ತಾನೆ. ನೋಡಿ ಇವತ್ತು ಯೂಟ್ಯೂಬಲ್ಲಿ ಇನ್ನೊಂದು ಹೆಸರು ಹೇಳ್ತೇನೆ, ಬೇಕಾದರೆ ಹೋಗಿ ನೋಡಿ. ರಮೇಶ್ ಬಿಷ್ಣೋಯಿ ಅಂತ ಒಬ್ಬ ಹುಡುಗ ಇದ್ದಾನೆ. ಜಸ್ಟ್ ಪ್ಲೀಸ್ ವಾಚ್ ಇಟ್. ಇವತ್ತೊಂದಿನ ಹೋಗಿ ಇದನ್ನು ನೋಡಿ. ಪಾಪ ನೀವೆಲ್ಲ ಯೂಟ್ಯೂಬ್ ನೋಡಲ್ವಲ್ಲ. ಇಲ್ಲಿ ಯಾರಾದ್ರು ಇದ್ದೀರಾ ಮಹಾತ್ಮರು, ಪುಣ್ಯಾತ್ಮರು, ಪುಣ್ಯ ಪುರುಷರು ಯೂಟ್ಯೂಬೇ ನೋಡಿಲ್ಲ ಅನ್ನೋರು? ಭಾಳ ಕೆಟ್ಟ ಪರಿಸ್ಥಿತಿ ಇದೆ ನಮ್ಮದು. ಇವ್ರನ್ನೆಲ್ಲ 100ಕ್ಕೆ 100 ಮಾಡಿಸ್ಬೇಕು ಅಂದರೆ ನಮಗೆ 7-11 ಆಗಿಬಿಡ್ತದೆ. ನಿಮ್ಮದು ದೊಡ್ಡ ಬ್ಯಾಡ್ ಲಕ್. ನಾವು ಓದೋ ಕಾಲಕ್ಕೆ ನಮಗೆ ಎನರ್ಜಿ ಸಕ್ಕರ್ ಸೇರಲಿಲ್ಲ. ಡಿಸ್ಟರ್ಬೆನ್ಸ್ ಏನಿತ್ತು ಹೇಳಿ ನಮಗೆ? ಏನು ತೊಂದರೆ ಇತ್ತು? ಏನೂ ಇಲ್ಲ. ಶಾಲೆ ಬಿಡ್ತು, ಕಾಲೇಜ್ ಬಿಡ್ತು ಅಂದರೆ ಮನೆಗೆ ಹೋಗ್ತಿದ್ವಿ, ಒಂದು ಸ್ವಲ್ಪ ಮೇವು ಮಿಡಿ ಮಾಡ್ತಿದ್ವಿ, ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ವಿ, ಸಂಪು ತಗೋತಿದ್ವಿ. ನಮ್ಮಂಗೆ ನೀವೇನು ಊಟ ಮಾಡ್ತಿರೋ? ಈಗ ಅಲ್ಲೊಂದು ಈಗ ಡ್ಯಾನ್ಸಲ್ಲಿ ಒಂದು ಕೂಸು ಅಳ್ತಿತ್ತಲ್ಲ, ಎಷ್ಟೊತ್ತು ಅದು? 1-1.5 ನಿಮಿಷ ಅಳದ ಮಾಡ್ತು. ಆಕೆ ಏನಂದ್ರು, ಮಾಮ ಬರ್ತಾನ, ಕುಲಾಯಿ ತರ್ತಾನ, ಗೆಜ್ಜಿ ತರ್ತಾನ, ಸುಮ್ಮನೆ ಆಗಿಬಿಡ್ತದು. ಈಗ ನೀವು ಮನೆಗೆ ಹೋಗಿ ಯಾವ್ದು ಅಳ್ತಿತ್ತು ಅಂದ್ರೆ ಹಂಗೆ ಅಂದು ನೋಡ್ರಿ, ಪಡ್ಡನ್ನು ಹೊಡಿತಾವ. ಎಲ್ಲಿ ಮಾಮ, ಎಲ್ಲಿ ಕುಲಾಯಿ? ಏನು ಹೇಳಬೇಕು? ಕುರ್ಕುರೆ ಕೊಡ್ತೀನಿ, ಮೊಬೈಲ್ ಕೊಡ್ತೀನಿ ಅನ್ರಿ. ಅಳೋ ಕೂಸಲ್ಲ, ಕೂಸಿನ ಅಪ್ಪನೂ ಸುಮ್ಮನೆ ಕುಂಡಿರ್ತಾನೆ ಅಲ್ವಾ? ಹೋಗಿ ನೋಡಿ. ಅದು ರಮೇಶ್ ಬಿಷ್ಣೋಯಿ. ಆ ಹುಡುಗನಿಗೆ ಹುಟ್ಟಿದಾಗಿನಿಂದ 2 ಕೈ ಇಲ್ಲ. ಆರ್ಮ್ಲೆಸ್ ಬಾಯ್. 2 ಕೈ ಇಲ್ಲ, ಇಷ್ಟು ಕೈ ಇಲ್ಲ. ಸುಮ್ಮನೆ ಒಂದು ಸರಿ ಕುತೂಹಲಕ್ಕೆ ನೋಡಿ ರಮೇಶ್ ಬಿಷ್ಣೋಯಿ ಅಂತ ಹೊಡೆದು. ಅವನು ಬೌಲಿಂಗ್ ಮಾಡಿದರೆ ಸಚಿನ್ ತೆಂಡೂಲ್ಕರ್ ಔಟ್ ಆಗ್ತಾನೆ. ಅವನ ಜೊತೆ ಎಲ್ಲ ಕ್ರಿಕೆಟ್ ಆಡಿದ್ದಾರೆ. ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಆಡಿದ್ದಾನೆ, ಧೋನಿ ಕ್ರಿಕೆಟ್ ಆಡಿದ್ದಾನೆ. ಟಿ ವಿ ಒಳಗಡೆ ಆ ಹುಡುಗ ಸೋನಿ ಟಿ ವಿ ಒಳಗಡೆ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅಂತ ಒಂದು ಪ್ರೋಗ್ರಾಮಲ್ಲೆಲ್ಲ ಅವ್ನು ಬಂದಿದ್ದಾನೆ, ರಮೇಶ್ ಬಿಷ್ಣೋಯ್. ಇನ್ನೊಬ್ಬ ಮನುಷ್ಯನ ಹೆಸರು ಹೇಳ್ತೀನಿ, ಅದನ್ನು ಹೋಗಿ ನೋಡಿಬಿಡಿ. ಆಸ್ಟ್ರೇಲಿಯಾದವರು ನಿಕ್ ವಿಜುಸಿಕ್. ನೋಡ್ರಿ ಇದನ್ನೆಲ್ಲ ಹೋಗಿ. ಅವನಿಗೆ 2 ಕೈ ಇಲ್ಲ, 2 ಕಾಲಿಲ್ಲ. ಜಗತ್ತಿನ ಅತ್ಯಂತ ಪ್ರಸಿದ್ಧ ಮೋಟಿವೇಶನಲ್ ಸ್ಪೀಕರ್. ಒಂದು ಭಾಷಣಕ್ಕೆ ಕೋಟ್ಯಾಂತರ ರೂಪಾಯಿ ತೊಗೋತಾನೆ. ಒಂದು ಭಾಷಣಕ್ಕೆ ಕೈ ಇಲ್ಲ, ಕಾಲಿಲ್ಲ. ಅಂಥವ್ರು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂದರೆ ನಾವು ಯಾಕೆ ಮಾಡೋದಕ್ಕಾಗೋದಿಲ್ಲ ಅಂತ ನಾವು ವಿದ್ಯಾರ್ಥಿಗಳಾದವರು ವಿಮರ್ಶೆ ಮಾಡ್ಕೋಬೇಕು. ಆದ್ದರಿಂದ ಪ್ರೀತಿಯ ಸೋದರ ಸೋದರಿಯರೇ, ನೀವೆಲ್ಲ ಪುಣ್ಯವಶಾತ್ ಒಳ್ಳೆಯ ಸಂಸ್ಥೆಯಲ್ಲಿ ಕಲಿತಾ ಇದ್ದೀರಿ. ತುಂಬ ಹಳಿ ಸಂಸ್ಥೆ ಇದು. ಈ ಭಾಗದಲ್ಲೇ, ಬೆಳಗಾವಿಯ ಉತ್ತರ ಭಾಗದಲ್ಲೇ ತುಂಬ ಹಳಿ ಸಂಸ್ಥೆ. ಇಂಥ ಸಂಸ್ಥೆಯಲ್ಲಿ ಕಲಿತಿರ್ಬೇಕಾದ್ರೆ ನೀವು ನಿಮ್ಮ ಭವಿಷ್ಯನ ಪಕ್ವವಾಗಿ ರೂಪಿಸ್ಕೋಬೇಕು. ಎಷ್ಟು ಒಳ್ಳೆಯ ಗುರುಗಳಿದ್ದಾರೆ ಗೊತ್ತಾ ನಿಮಗೆ? ಒಬ್ಬೊಬ್ಬರು ದೊಡ್ಡ ದೊಡ್ಡ ವಿದ್ವಾಂಸರಿದ್ದಾರೆ. ಅವ್ರ ಹತ್ರ ಇರೋ ಜ್ಞಾನ ನಿಮ್ಮ ಆಸ್ತಿ ಆಗಬೇಕು, ನಿಮ್ಮ ಸ್ವತ್ತಾಗಬೇಕು. ಹಾಗೆ ನೀವೆಲ್ಲ ಪ್ರಯತ್ನಶೀಲರಾಗಿ, ನೀತಿವಂತರಾಗಿ ಅನ್ನೋ ಆಶಯವನ್ನು ವ್ಯಕ್ತಪಡಿಸ್ತಾ. ಯಾಕೋ ಮಾತಾಡ್ತಾ ಇದ್ದೀರಲ್ಲ? ಮುಗಿಸ್ಲಾ? ನೀವು ಮುಗಿಸು ಅಂದರೂ ಮುಗಿಸ್ತೀನಿ, ನೀವು ಮುಗಿಸ್ಬೇಡ ಅಂದ್ರೂ ಮುಗಿಸಲ್ಲ. ಮುಗಿಸ್ತೀನಿ. ನನಗೂ ಟೈಮ್ ಆಯ್ತಲ್ಲ. ಕೊನೆಗೆ 1-2 ಮಾತು ಹೇಳ್ತೀನಿ. 2 ಮಾತು ಕಣೋ. ಆಕೆಗೆ ಏನಾಗಿದೆ, ಪ್ರಪಂಚನೇ ತಲೆ ಮೇಲೆ ಬಿದ್ದಂಗಾಗಿದೆ. ಯಾವ ಕಾರಣಕ್ಕೂ ನೀವು ಎಷ್ಟಾದರೂ ಮಾರ್ಕ್ಸ್ ತೊಗೊಳ್ಳಿ, ನಾನು ನಿಮ್ಮೆಲ್ಲ ಸರ್ ಮತ್ತು ಮೇಡಮ್ ಮತ್ತು ಸಂಸ್ಥೆಯವ್ರ ಮುಂದೆ ಅವ್ರ ಪರವಾಗಿಯೇ ಹೇಳ್ತಾ ಇದ್ದೀನಿ. ನೀವು ಬೇಕಾದರೆ ಜಸ್ಟ್ ಪಾಸ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾರ್ಕ್ಸ್ ತೊಗೊಳ್ಳಿ. ಆದರೆ ನಿಮ್ಮ ಆಯುಷ್ಯದಲ್ಲಿ ತಪ್ಪಿಯೂ ನಿಮ್ಮ ಅಪ್ಪ ಮತ್ತು ಅವ್ವನಿಗೆ ಅವಮಾನ ಆಗುವಂಥ ಕೆಲಸ ಮಾಡಿ. ಸ್ಕೋರ್ ಕಡಿಮೆ ತೊಗೊಳ್ಳಿ, ಕಡಿಮೆ ಸಂಬಳದ ಕೆಲಸಕ್ಕೆ ಬೇಕಾದರೆ ಸೇರಿಕೊಳ್ಳಿ. ನೀವೇನು ದಿಲ್ಲಿಗೆ ಹೋಗಬೇಕು, ಫಾರಿನ್ಗೆ ಹೋಗಬೇಕು ಅಂತೆಲ್ಲ, ಊರಲ್ಲೇ ಇರಿ. ಆದರೆ ನಿಮ್ಮ ಅವ್ವ ಅಪ್ಪ ರಾಜ ರಾಣಿ ಹಾಗೆ ರಾಜಾರೋಷವಾಗಿ ಓಡಾಡಬೇಕು. ಹಾಗೆ ನೀವು ಬದುಕಬೇಕು. ಪಾವಿತ್ರ್ಯತೆಯನ್ನು ರೂಢಿ ಮಾಡ್ಕೊಳ್ಳಿ, ನೀತಿವಂತರಾಗಿ ಬಾಳಿ ಅನ್ನೋ ಮಾತನ್ನು ಹೇಳಿ, ಮಾನ್ಯ ಪ್ರಾಚಾರ್ಯರು ಮೊನ್ನೆ ನನಗೆ ಫೋನ್ ಮಾಡಿದ್ರು. ನಮ್ಮ ಶಾಲೆ 8 ಮತ್ತು PU ಮಕ್ಕಳದು ವೆಲ್ಕಮ್ ಫಂಕ್ಷನ್ ಇದೆ, ನೀವು ಬರಬೇಕು ಅಂತ. ನನಗೆ ಖುಷಿ ಆಯಿತು. ಈ ಸಂಸ್ಥೆಯಲ್ಲಿ ನಾನು ಭಾಳ ಸರಿ ಬಂದಿದ್ದೀನಿ. ಈ ಸಂಸ್ಥೆ ಇಷ್ಟೆಲ್ಲ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ